not all about love and marriage and divorce. Money enters there actually. ದುಡ್ಡೇ ದೊಡ್ಡಪ್ಪನ. ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೇನೆ ನಿಮ್ಮ ಲೈಫು. ಇವಳೇನು ಈ ತರ ಮಾತಾಡ್ತಾಳೆ, ಅದೇ ನಿಜ ಗುರು. Because there is nothing called free meal. Absolutely nothing. ಹೆಣ್ಣು ಮಕ್ಕಳಿಗೆ ಒಂದು ಕೌಶಲ್ಯ ಬಂದ್ರೆ ನೀವು ಬದುಕಬಹುದು. ಅರ್ಥ ಮಾಡ್ಕೊಳ್ಳಿ, ಅದೇ ಕುಡುಕ ಗಂಡ ಅದೇ ಇದು ಅಂತ ನಾನು ಬೈದು ಬಿಡ್ತೀನಿ. ಬುದ್ಧಿ ಇದ್ದು ನಾವು ಮಾಡೋದಿಲ್ಲ. ಬೀಯಿಂಗ್ ಎಜುಕೇಟೆಡ್, ನಾನು ಅದೇ ಮಾಡಿದ್ದು. ಸ್ಕಿಲ್ ನೆಸೆಸರಿಲಿ ನೀಡ್ ನಾಟ್ ಬಿ ಎಜುಕೇಶನ್. ಎಲ್ಲರೂ ದೊಡ್ಡೋರು ಹೇಳಿದ ಮಾತು ಕೇಳ್ಬಿಟ್ರೆ ಒಂದು ಜರ್ನಿ ಅನ್ನೋದೇ ಯಾರಿಗೂ ಇರೋದಿಲ್ಲ. ಪ್ರಾಜೆಕ್ಟ್ ಕೊಡ್ಸಿರೋದು ನಾನೇ, ಕೆಲಸ ಮಾಡೋಳು ನಾನೇ, ದುಡ್ಡು ಮಾತ್ರ ಅವನಿಗೆ ಹೋಗೋದು. ನಾನು ಈಗಲೂ ಇನ್ನ 40 ಲಕ್ಷ ಬರಬೇಕು. ಹಿ ಜಸ್ಟ್ ಸೆಡ್ ಐ ಡೋಂಟ್ ನೋ ಹೂ ಯು ಆರ್. ನಾನು ಆಲ್ರೆಡಿ ಆ ಪೊಸಿಷನ್ ಅಲ್ಲಿ ಇದ್ದೀನಿ, ಸ್ಟ್ರಗಲ್ ಮಾಡಿದ್ದೀನಿ, ಮನೆ ಕಟ್ಟಿದ್ದೀನಿ ಅಂತ. ನಮಸ್ಕಾರ, ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ನಾನು ನಿಮ್ಗೆಲ್ಲ ಒಂದು ಮಾತು ಕೊಟ್ಟಿದ್ದೆ. ಸಾಧಕರ ಜೀವನದಲ್ಲಿ ಹಣ ಕಲಿಸಿದ ಪಾಠ, ಅವರು ಏನೆಲ್ಲ ಕಲ್ತ್ಕೊಂಡು ತಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯನ್ನ ಇಡ್ತಾ ಗೆಲುವಿನತ್ತ ಸಾಗಿದ್ರು ಅನ್ನೋದನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂತ. ಇವತ್ತಿನ ಸಾಧಕಿ ಏನಿದ್ದಾರೆ, ಮೂಡಲ ಮನೆಯ ಶಕ್ಕು ಪಾತ್ರದಿಂದ ಪ್ರತಿಯೊಬ್ಬರ ಮನದಲ್ಲೂ ಒಂದು ಪರ್ಮನೆಂಟ್ ಸ್ಥಾನವನ್ನ ಪಡ್ಕೊಂಡ್ರು. ಸ್ಯಾಂಡಲ್ವುಡ್ ಬೆಳ್ಳಿ ತೆರೆಯಲ್ಲಿ ಹಠವಾದಿ ಸಿನಿಮಾದಿಂದ ಪರಿಚಯಗೊಂಡವರು ಜೀವನದಲ್ಲೂ ಹಠವಾದಿ ತರಾನೇ ಬದುಕಿದ್ರು, ಗೆದ್ದಿದ್ದಾರೆ, ಹಲವರಿಗೆ ಸ್ಫೂರ್ತಿಯಾಗಿದ್ದಾರೆ. ಪದ್ಮಜಾ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಜೀವನದಲ್ಲಿ ಹಲವು ಕಷ್ಟಗಳನ್ನ ದಾಟಿ ನೀವು ಈ ಹಂತಕ್ಕೆ ಬಂದಿದ್ದೀರಿ. ಆರಂಭಿಕ ದಿನಗಳನ್ನು ಯೋಚನೆ ಮಾಡಿದಾಗ ಹಣ ಅನ್ನೋದು ಎಷ್ಟು ನಿಮಗೆ ಆಟ ಆಡಿಸ್ಬಿಡ್ತು, ಯಾವ ತರ ಪಾಠ ಕಲಿಸ್ತು ಅನ್ನೋ ತಿಳ್ಕೊಳ್ಳೋ ಕುತೂಹಲ. ಟು ಸ್ಟಾರ್ಟ್ ವಿತ್, ನಿಮ್ಮ ಆರಂಭಿಕ ದಿನಗಳು, ಕರಿಯರ್ ಬಗ್ಗೆ ಯೋಚನೆ ಮಾಡಿದಾಗ ಮೊದಲಿಗೆ ಕಾಲಿಟ್ಟಾಗ ಟೆಕ್ನಿಷಿಯನ್ ಆಗಿದ್ರಿ, ಆಮೇಲೆ ನಿರ್ದೇಶನದ ಕಡೆಗೂ ಸಹ ನೀವು ಆಪರ್ಚುನಿಟಿಗಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದ್ರಿ. ಆ ದಿನಗಳು ಹೇಗಿದ್ವು? ವೆಲ್, ಕಷ್ಟ ಅಂತೂ ಇದ್ದೇ ಇರುತ್ತೆ. ಸಿ, ನಥಿಂಗ್ ಈಸ್ ಈಸಿ. ಅಫ್ಕೋರ್ಸ್ ಇವಾಗ ಎಲ್ಲರೂ ಹೇಗೆ ಹೇಳ್ತಾರಲ್ಲ, ನಾನು ತುಂಬಾ ಕಷ್ಟಪಟ್ಟೆ ಈ ಸ್ಥಾನಕ್ಕೆ ಬರಕ್ಕೆ, ತುಂಬಾ ಸ್ಟ್ರಗಲ್ ಇದೆ. ಇದು ಇಟ್ ಈಸ್ ಕಾಮನ್ ಟು ಎವ್ರಿಬಡಿ, ಇನ್ಕ್ಲೂಡಿಂಗ್ ಇವಾಗ ಸ್ಟಾರ್ ಕಿಡ್ಸ್ ಇರ್ಬೋದು, ಅಥವಾ ತುಂಬ ದುಡ್ಡಿರೋರು ಇರ್ಬೋದು. ಬಟ್ ಬೇರೆ ಏನೋ ಒಂದು ಕಷ್ಟ ಇರುತ್ತೆ. ನಾವಲ್ಲಿ ರೀಚ್ ಆಗಬೇಕಾದ್ರೆ ಆ ಕಷ್ಟಗಳನ್ನ ಅನುಭವಿಸ್ಲೇಬೇಕು. ಯಾರು ಒಂದು ಸ್ಥಾನದಲ್ಲಿ ರೀಚ್ ಆಗಿಲ್ಲ ಅಂದರೆ ಅವರು ಯಾವುದೇ ಒಂದು ಲೈಫ್ ಸ್ಟ್ರಗಲ್ನ ತಗೊಂಡಿಲ್ಲ. ದೇ ಆರ್ ಇನ್ ಅ ವೆರಿ ಕಂಫರ್ಟ್ ಝೋನ್ ಅಂತ ಅರ್ಥ. ಲೈಕ್, ಬಿಕಾಸ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಮೀಲ್, ಅಬ್ಸಲ್ಯೂಟ್ಲಿ ನಥಿಂಗ್. ಅಥವಾ ಏನೋ ಅಪ್ಪ ತಂದೆ ತಾಯಿರು ಅವರೆಲ್ಲ ಆಸ್ತಿ ಮಾಡಿಟ್ಟಿದ್ರೆ ಅವಾಗ ಏನಾಗತ್ತೆ ಗೊತ್ತಾ, ಆ ಮನುಷ್ಯಂಗೆ 2 ಹೊತ್ತು ಊಟ, ಒಂದು ಒಳ್ಳೆ ಮನೆ ಎಲ್ಲ ಸಿಗತ್ತೆ, ಹೆಸರು ಸಿಗಲ್ಲ. ಸೊ ದುಡ್ಡಿರೋ ಇವಾಗ ಆಸ್ತಿವಂತರು, ಆ್ಯಂಡ್ ಬಿಕಾಸ್ ಮನಿ ಈಸ್ ನಾಟ್ ಎವ್ರಿಥಿಂಗ್, ಹೌ ಯು ಅರ್ನ್ ದಟ್ ಮನಿ ಬಿಕಮ್ಸ್ ಇಂಪಾರ್ಟೆಂಟ್ ಆಸ್ ವೆಲ್, ಏನೋ. ಸೊ ಇವಾಗ ನನ್ನ ದಿನಗಳು ಮಾತಾಡ್ಬೇಕಂದ್ರೆ, ಆಸ್ ಯು ರೈಟ್ಲಿ ಸೇ, ಪೀಪಲ್ ನೋ ಅಬೌಟ್ ಇಟ್. ನೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಬ್ಯಾಕ್ಗ್ರೌಂಡ್ ಇಲ್ಲ. ಆ್ಯಂಡ್ ಸೆಕೆಂಡು, ನೋ ಎನ್ಕರೇಜ್ಮೆಂಟ್, ಬಿಕಾಸ್ ಒಂದು ಬ್ರಾಹ್ಮಣರ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ. ಸೊ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಈ ಥರ ಎಲ್ಲ ಮಾಡೋದು ಅಂದರೆ ಇಟ್ ಈಸ್ ಕ್ಯಾರೆಕ್ಟರ್ಲೆಸ್ ಇರೋರೇ ಮಾಡೋದು ಅನ್ನೋ ಥರ, ಅಂದರೆ ಅಷ್ಟು ಹಳೆಯ ಕಾಲದ್ದು ಇದು ಸಂಪ್ರದಾಯಸ್ಥರು. 3ನೇದು ದುಡ್ಡಿಲ್ಲ. 4ನೇದು ಇನ್ಫ್ಲೂಯೆನ್ಸ್ ಇಲ್ಲ. 5th ಒನ್, ವೆರಿ 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 ಇಂಪಾರ್ಟೆಂಟ್, ನಾನು ಯಾವ ಕರಿಯರ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನೋ ಅದಕ್ಕೆ ದೇರ್ ಇಸ್ ನೋ ಟ್ರೈನಿಂಗೇ ಇಲ್ಲ ನನಗೆ. ಈಗ ಫಾರ್ ಎಕ್ಸಾಂಪಲ್, ಇಟ್ಸ್ ಲೈಕ್ ಯು ವಾಂಟ್ ಟು ಆಪರೇಟ್ ಆನ್ ಸಂಬಡಿ ವಿತೌಟ್ ಲರ್ನಿಂಗ್ ಮೆಡಿಸಿನ್. ಯು ಹ್ಯಾವ್ ಡನ್ ಸಮಥಿಂಗ್ ಲೈಕ್ BA ಏನೋ ಮಾಡಿಬಿಟ್ಟು ಯಾವುದೋ ಕ್ಯಾನ್ಸರ್ ಪೇಷಂಟ್ಗೆ ಆಪರೇಷನ್ ಮಾಡ್ದಂಗೆ. ಸೊ ಅಟ್ ಲೀಸ್ಟ್, ಬಿಕಾಸ್ ವಾಟ್ ಐ ಫೀಲ್ ಇಸ್ training in that particular profession in which you aspire to become. ಈಗ ನಾನು ಇದನ್ನು ಆಗಬೇಕು ಅಂದಾಗ ದುಡ್ಡು, ಇನ್ಫ್ಲೂಯೆನ್ಸು, ಗಾಡ್ ಫಾದರು, ಎನ್ಕರೇಜ್ಮೆಂಟ್ ಇದೆಲ್ಲ ಇಲ್ಲದೇ ಇದ್ರೂ ನಾವು ಫೈಟ್ ಮಾಡ್ಬೋದು, ಎಲ್ಲಾನು ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಡ್ಬೋದು. ಟ್ರೈನಿಂಗ್ ಇಲ್ಲದೆ ಇದ್ರೆ ಏನು ಮಾಡೋದು? ಹೌದು, ದ್ಯಾಟ್ ವಾಸ್ ಅ $1 million ಕ್ವೆಶ್ಚನ್ ಟು ಮೀ. ಸಂಗೀತ ಬರಲ್ಲ, ಡಾನ್ಸ್ ಬರಲ್ಲ, ಆ್ಯಕ್ಟಿಂಗ್ ಬರಲ್ಲ. ಸೊ ಟ್ರೈನಿಂಗ್ ಇಲ್ಲದೆ ಇದ್ದಾಗ ಇಟ್ ವಾಸ್ ಅ ವೆರಿ ತುಂಬ ಟಫ್ ಆಗಿತ್ತದು. ದೆನ್ ಸ್ಲೋಲಿ ಆ್ಯಸ್ ಡೇಸ್ ಪಾಸ್ಟ್, ಅದೇ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಿ ಆರ್ಟ್ನ ಕಲ್ತಿರೋದು.
ನಿಮ್ಮ ಮೊದಲ ಸಂಬಳ ಅಂತ ನಿಮಗೆ ನೆನಪಿದೆಯಾ ಮೇಡಮ್? ಆಗ ಬಹುಶಃ ನಿಮ್ಮ ಫೈಟ್ನ ನೀವು ಮಾಡ್ತಾ ಇದ್ರಿ ಒಂದು, ನೀವಿವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂದ್ರೆ ಒಳ್ಳೆ ಬಟ್ಟೆ ಹಾಕಬೇಕು, 3 ಹೊತ್ತು ಸರಿಯಾಗಿ ಊಟ ಮಾಡಬೇಕು, ಒಳ್ಳೆ ರೆಸ್ಟ್ ಮಾಡಬೇಕು. ಇವೆಲ್ಲವೂ ಅಫೋರ್ಡೆಬಲ್ ರೇಂಜಲ್ಲಿ ಇದ್ದಾಗ ಮಾತ್ರ ನಾವು ಚೆನ್ನಾಗಿ ಕಾಣೋದಕ್ಕೂ ಸಾಧ್ಯ. ಸೊ ಇದನ್ನ ನಿಮಗೆ ಬರ್ತಾ ಇದ್ದ ಸಂಬಳ ಎಷ್ಟಿತ್ತು, ಹೇಗೆ ಸರಿದೂಗಿಸ್ತಾ ಇದ್ರಿ, ಯಾವ ತರ ಚಾಲೆಂಜಸ್ ಇತ್ತು ನಿಮಗೆ ಪರ್ಸನಲ್ ಫಿನಾನ್ಸ್ ಅಂತ ಬಂದಾಗ? ಪರ್ಸನಲ್ ಫಿನಾನ್ಸ್ ಅಂತ ಬಂದಾಗ ನಾನು ಫಸ್ಟು ಇದು ಮೂಡಲ ಮನೆ ನನಗೆ ಬ್ರೇಕ್ ಕೊಟ್ಟಿದ್ದು ಸೀರಿಯಲ್. ಸೊ ಮೂಡಲ ಮನೆ ಐ ಥಿಂಕ್ ಇಟ್ ಈಸ್ ಆಲ್ಮೋಸ್ಟ್ 23 ಇಯರ್ಸ್ ಆಯಿತು ಅನ್ಸುತ್ತೆ ಅದು ಮಾಡಿ. ಆವಾಗಲೇ ನನಗೆ 750 ಪರ್ ಡೇ ಕೊಡೋರು. ಸೊ ಟ್ಯಾಕ್ಸ್ ಎಲ್ಲ ಹೋಗಿ ಐ ಯೂಸ್ ಟು ಗೆಟ್ ಅರೌಂಡ್ 675 ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಐ ಯೂಸ್ ಟು ವರ್ಕ್ ಅರೌಂಡ್ 18 ಡೇಸ್ ಇನ್ ಅ ಮಂತ್. ಸಾಕಾಗ್ತಾ ಇರಲಿಲ್ಲ ಬಿಕಾಸ್ ಮಗ ಚಿಕ್ಕೋನಿದ್ದ. ಅದು ಅಟ್ಲೀಸ್ಟ್ ಮೂಡಲ ಮನೆ ಬಗ್ಗೆ ಮಾತಾಡಬೇಕಂದ್ರೆ ಐ ಪ್ಲೇಡ್ ದಿ ಪ್ರೊಟಾಗನಿಸ್ಟ್. ಐ ಯೂಸ್ ಟು ವರ್ಕ್ ಫಾರ್ 15 ಡೇಸ್ ಆ್ಯಂಡ್ ಇಟ್ ವೆಂಟ್ ಆನ್ ಫಾರ್ 2.5 years. ಆ್ಯಂಡ್ ದೆನ್ ದೆರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಬಿಕಾಸ್ ಅದು ಹಿಟ್ ಆದಮೇಲೆ ಪ್ರೀತಿ ಇಲ್ಲದ ಮೇಲೆ ಆಯಿತು ಆ್ಯಂಡ್ ದೆನ್ ಫಿಲ್ಮ್ಸ್ ಹ್ಯಾಪನ್. ಬಟ್ ದಿ ಆ್ಯಕ್ಚುಯಲ್ ಸ್ಟ್ರಗಲ್ ವಾಸ್ ಬಿಫೋರ್ ಮೂಡಲ ಮನೆ. ಸಿ ದೇರ್ ಆರ್ 2 things. One is when you earn less. Okay. That started when Moodala Mane started. The second thing is when you are not earning anything. Okay. That was before Moodala Mane. Okay. So ಅವಾಗ ಏನಾಯ್ತು, ಮಾಯಾಮೃಗ ಮೂಡಲ ಮನೆಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಬಿಕಾಸ್ ಇಟ್ಸ್ ಅ ಹಿಟ್. ಬಟ್ ಆ್ಯಕ್ಚುಲಿ ಅದಕ್ಕೆ ಮುಂಚೆ ನಾನು ಸಣ್ಣ ಪುಟ್ಟ ರೋಲು, ಮಾಯಾಮೃಗ, ಸಾಧನೆ, ಬಿ ಸುರೇಶ್ ಅವ್ರ ಸಾಧನೆ, TNS ಅವ್ರದ್ದು ಮಾಯಾಮೃಗ, ಆಮೇಲೆ ನಾಗಾಭರಣ ಅವ್ರದ್ದು ಜೋಕು ಜೋಕೆ, ಚಂದ್ರು ಅವ್ರದ್ದು ಪಾಪ ಪಾಂಡು, ಇದೆಲ್ಲ ಸಣ್ಣ ಪುಟ್ಟ ರೋಲ್ ಮಾಡ್ತಾ ಇದ್ದೆ. ಅದೇನಪ್ಪ ಅಂದರೆ ತಿಂಗಳಿಗೆ ನನಗೆ 4 ದಿವಸ ಡೇಟ್ ಸಿಕ್ಕಿದ್ರೆ ಹೆಚ್ಚೆಚ್ಚು. ಆ್ಯಂಡ್ ದೇ ಯೂಸ್ ಟು ಪೇ ಮಿ 500 rupees. ಸೊ ದಿ ಹೋಲ್ ಮಂತ್ ಐ ಹ್ಯಾಡ್ ಟು ರನ್ ವಿತ್ 2000 and 2500 ಆ ಥರ. ಸೊ ಲಕ್ಕಿಲಿ ಆ ಟೈಮಲ್ಲಿ ದೋಸ್ ಡೇಸ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ನೌ. Those days I was not the earning member. ಮದುವೆ ಆಗಿತ್ತು, ಒಂದು ಮಗು ಇತ್ತು. My husband was my ex-husband. I have separated from my husband. ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಸಪ್ರೇಟೆಡ್ ಫ್ರಮ್ ಮೈ ಹಸ್ಬೆಂಡ್. ಪರ್ಸ್ನಲ್ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ವೆನ್ ಯು ಆರ್ ಸಪ್ರೇಟೆಡ್ ಫ್ರಮ್ ಎನ್ ಅರ್ನಿಂಗ್ ಮೆಂಬರ್, you become the earning member. So finance comes there. It's not all about relationship. Yes, madam. It's not all about love and marriage and divorce. Money enters there actually. So since we are talking ದುಡ್ಡಿನ ವಿಷಯ ಮಾತಾಡೋದ್ರಿಂದ I told my personal thing. ಆವಾಗ I was with him and ಮಗು ಚಿಕ್ಕದಿತ್ತು. ಬಟ್ ಅವ್ರಿಗೂ ಏನು ತುಂಬ ಸಂಬಳ ಬರ್ತಿರ್ಲಿಲ್ಲ. ಬಟ್ I used to earn just 4,000 or 5,000 every month before that. It stabilized ಆಫ್ಟರ್ ಮೂಡಲ ಮನೆ. ಸ್ವತಂತ್ರವಾಗಿ ಬದುಕನ್ನ ನಡೆಸೋದೇ ಕಷ್ಟ. ಅದರಲ್ಲಿ ಬದುಕನ್ನ ಫ್ರಮ್ ದ ಸ್ಕ್ರಾಚ್ ಕಟ್ಕೊಳ್ಳೋದಿದೆಯಲ್ಲ, ಅದು 1000 ಸವಾಲುಗಳಿದ್ದ ಹಾಗೆ. ಅನೇಕ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳು ಅಥವಾ ಕೂಲಿ ಕುಟುಂಬದಿಂದ ಬರುವಂತಹ ಹೆಣ್ಮಕ್ಳು, ಅಂಥವರು ಈ ಥರದ ಕಷ್ಟಗಳನ್ನ ಮೇ ಬಿ ಇಷ್ಟು ಮ್ಯಾಗ್ನಿಟ್ಯೂಡ್ಗೆ ಅಲ್ಲದೆ ಹೋದ್ರೂ ಕಷ್ಟಗಳನ್ನ ಅನುಭವಿಸ್ತಾರೆ. ಅಂಥವರಿಗೆ ಏನ್ ಕಿವಿ ಮಾತುಗಳನ್ನ ಅಥವಾ ಗೋಲ್ಡನ್ ರೂಲ್ಗಳನ್ನ ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಕ್ಕೆ ಬಯಸ್ತೀರಿ? ಏನಾದರೂ ಒಂದು ಕಲೆನ ನೀವು ಕಲೀಲೇಬೇಕು. ಕಲೆ ಮೇ ನಾಟ್ ಬಿ ದಿ ರೈಟ್ ವರ್ಡ್. ಎವ್ರಿಬಡಿ ಕೆ ನಾಟ್ ಬಿ ಅ ಸಿಂಗರ್ ಆರ್ ಆರ್ಟಿಸ್ಟ್. ವಾಟ್ ದಿಸ್ ಸೇ, ಕಲೆ ಅಲ್ಲ ಅದು, ಒಂದು ಕೆಲಸನ, ಕೌಶಲ್ಯ. ಎಸ್, ಒಂದು ಕೌಶಲ್ಯನ ಪ್ರತಿಯೊಂದು ಹೆಣ್ಮಕ್ಳು, ಗಂಡು ಮಕ್ಕಳಕ್ಕಿಂತ ಜಾಸ್ತಿ ನಾನು ಹೇಳೋದು ಹೆಣ್ಣು ಮಕ್ಕಳಿಗೆ ಒಂದು ಕೌಶಲ್ಯ ಬಂದರೆ ನೀವು ಬದುಕ್ಬೋದು. that ಕೌಶಲ್ಯ ಕ್ಯಾನ್ ಬಿ ಎನಿಥಿಂಗ್. ಸಿ, ಇನ್ಕ್ಲೂಡಿಂಗ್ ದಿಸ್ ಗಾರ್ಮೆಂಟ್ಸ್. ನಾ ಹೇಳೋದು ಟೇಲರಿಂಗ್ ಈಸ್ ಆಲ್ಸೋ ಅ ಸ್ಕಿಲ್. ಮನೇಲಿ ಅಡುಗೆ ಮಾಡೋದು ಒಂದು ಸ್ಕಿಲ್. ಸೊ ಇಟ್ ಈಸ್ ದಿ ಸ್ಕಿಲ್. ಎವ್ರಿಬಡಿ ಕೆನಾಟ್ ಬಿ ಅನ್ ಆಕ್ಟ್ರೆಸ್ ಆರ್ ಎವ್ರಿಬಡಿ ಕೆನಾಟ್ ಬಿ ಒಂದು ದೊಡ್ಡ ಸೋಷಲೈಟ್ ಆಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದೇರ್ ಚೈಲ್ಡ್ಹುಡ್. ಅವ್ರ ಬೆಳವಣಿಗೆ, ಅವ್ರದ್ದು ಎನ್ಕರೇಜ್ಮೆಂಟು. ಇವಾಗ ನನಗದು ಅರ್ಥ ಆಗಿದೆ. ವೆನ್ ಐ ಆಸ್ಕ್, ಈಗ ನಮ್ಮನೆ ಒಂದು ಅಡುಗೆ ಕೆಲಸ ಮಾಡೋ ಹುಡುಗಿಗೋ ಅಥವಾ ನಮ್ಮನೆ ಕೆಲಸ ಮಾಡೋ ಹುಡುಗಿಗೋ ನಾನು, ಯಾಕೆ ಹಿಂಗೆ ಮಾಡ್ತೀರಾ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಅದೇ ಕುಡ್ಕ ಗಂಡ, ಅದೇ ಇದು ಅಂತ ನಾನು ಬೈದು ಬಿಡ್ತೀನಿ. ಬಟ್ ವೆನ್ ಯು ಇಂಟ್ರೋಸ್ಪೆಕ್ಟ್, ನಾನು ಅದೇ ಮಾಡಿದ್ದು. ಬೀಯಿಂಗ್ ಎಜುಕೇಟೆಡ್, ನಾನು ಅದೇ ಮಾಡಿದ್ದು. ಯಾಕೆ ಅಂದರೆ ಬುದ್ಧಿ ಇದ್ದು ನಾವು ಮಾಡೋದಿಲ್ಲ. ಓಕೆ, ಇಟ್ಸ್ ದಿ ನಾವು ಬೆಳವಣಿಗೆ ಬಂದಿರೋದು, ಇಟ್ ಆಲ್ ದಟ್ ಕೌಂಟ್ಸ್. ಸೊ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಡೆಸ್ಟಿನಿ. ಅದನ್ನು ನೀವು ಫೈಟ್ ಮಾಡಬೇಕು. ಇದೆಲ್ಲಾನು ಫೈಟ್ ಮಾಡೋಕ್ಕೆ ಸಾಧ್ಯ ಆಗೋದು
ಒಂದು ಸ್ಕಿಲ್ necessarily need not be education. It need every time education transforms into money is a wrong notion. It is the skill. ವಾವ್, ವೆಲ್ ಸೆಡ್ ಮೇಡಮ್. It is the skill that helps you to form a livelihood for. There are more than, according to me, more than 50-60% of ನಮ್ಮ ಪಾಪ್ಯುಲೇಷನ್ ಅಲ್ಲಿ ಯಾರು ಎಜುಕೇಟೆಡ್ ಆಗಿರ್ತಾರಲ್ಲ, 50-60% ಎಜುಕೇಟೆಡ್ ಆಗಿರೋರು ತಮ್ಮ ಎಜುಕೇಶನ್ ಬಿಟ್ಟು ಬೇರೆ ಯಾವ್ದ್ರಲ್ಲೂ ದುಡಿತಾ ಇರ್ತಾರೆ. ಇನ್ 50% ದುಡಿತಾ ಇದ್ದಾರೆ, ಎಜುಕೇಶನ್ನೇ ಇಲ್ಲ. ಇಟ್ ಇಸ್ ದಿಸ್ ಸ್ಕಿಲ್. ಓಕೆ, ವೆರಿ ನೈಸ್ ಮೇಡಮ್. ಎಮರ್ಜೆನ್ಸಿಗೆ ಹೇಗೆ ತಯಾರಿ ಮಾಡ್ಕೊಳ್ತಾ ಇದ್ರಿ? ಏನೋ ಅನ್ಸರ್ಟನ್ ಸಿಚುವೇಶನ್, ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಅನೇಕ ಆರ್ಟಿಸ್ಟ್ಗಳಿಗೆ ನಿಜವಾದ ಸವಾಲುಗಳನ್ನು ಪೋಸ್ ಮಾಡಿದ್ದಲ್ಲಿ. ವೈ? ಬಿಕಾಸ್ ಎಲ್ಲರೂ ಪ್ಲಾನ್ ಮಾಡಿ ತಮ್ಮ ಫಿನಾನ್ಸ್ ಅನ್ನ ಸ್ಟೇಬಲ್ ಆಗಿ ಇಟ್ಕೊಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅನ್ಸರ್ಟನಿಟಿಗೆ ಬಿಫೋರ್ ನಿಮ್ಮ ಇನಿಷಿಯಲ್ ಡೇಸ್ಗಳಲ್ಲಿ ಹೇಗೆ ತಯಾರಿ ಮಾಡ್ಕೊಳ್ತಿದ್ರಿ? ತಯಾರಿ ಮಾಡ್ಕೊಂಡಿಲ್ಲ ಅಭಿಷೇಕ್. ಅಂಡ್ ಐ ಪೇಡ್ ಅ ಬಿಗ್ ಪ್ರೈಸ್ ಪರ್ಸನಲಿ, ಬಿಕಾಸ್ ದಿಸ್ ಇಸ್ ವಾಟ್ ಎವ್ರಿಬಡಿ ಗೋಸ್ ಥ್ರೂ. ಈಗ ನಾನೇನು ಅನುಭವಿಸಿದ್ರೆ, ಎಲ್ಲ ಈ ತಿಂಗಳು ದುಡ್ಡು ಬಂತಾ, ತಗೋ, ಏನು ಖರ್ಚು ಮಾಡು, ಬೇಕೋ ಬೇಡವೋ ಎಲ್ಲಾನು ಈಗ ತುಂಬಾನು ಇಲ್ಲ, ಸ್ವಂತ ಬುದ್ಧಿ ಇರಬೇಕು ಒಂದು. ಇಲ್ಲ ಅಂದರೆ ಎರಡನೇದು, ಡೆಸ್ಟಿನಿ ಅನ್ನೋದು ಎರಡು ಬಿಡತ್ತಲ್ಲ, ಆವಾಗ ಬುದ್ಧಿ ಬರುತ್ತೆ. ಈ ದೊಡ್ಡವ್ರು ಕೂತ್ಕೊಂಡು ಅಡ್ವೈಸ್ ಮಾಡಿದಾಗ, ಏನೋ ನೋಡಪ್ಪ ಸೇವ್ ಮಾಡಬೇಕು, ಇದು ಮಾಡಬೇಕು, ನಾಳೆ ಏನಾರು ಆಗತ್ತೆ, ಅದೇ ಅಂದರೆ ಅದು ನಮ್ಗೆ ಅಲ್ವೇ ಇಲ್ಲ. ಅದು ವೈ ಆರ್ ಯು ಸೇಯಿಂಗ್ ದಿಸ್? ನಿಮಗೆಲ್ಲ ಪ್ರಾಬ್ಲಮ್ಸ್ ಇದೆ, ನೀವು ಸೇವ್ ಮಾಡ್ಕೊಳ್ಳಿ. ನನಗೆ ಯಾವ ಪ್ರಾಬ್ಲಮ್ ಬರೋದು ಇಲ್ಲ, ಏನೂ ಇಲ್ಲ. ಇದು ಪೆದ್ದತನದ ಪರಮಾವಧಿ. ಇದು ಸ್ವಂತ ಬುದ್ಧಿನೂ ಇರಲ್ಲ, ಇದು ಇರಲ್ಲ. ಬಟ್ ಡೆಸ್ಟಿನಿ ಹ್ಯಾಸ್ ಇಟ್ಸ್ ವೇ ಟು ಟೀಚ್. ಎಲ್ಲರೂ ಬದುಕ್ತಾ ಇದ್ದಾರೆ. ಯಾರು ಸೇವ್ ಮಾಡಿಲ್ವೋ ಅವರು ರಪ ಏನು ಎಲ್ಲರೂ ಸತ್ತೋಗ್ತಾ ಇಲ್ಲ. ಅಫ್ಕೋರ್ಸ್ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ, ಅವ್ರ ಹತ್ರ ದುಡ್ಡಿಲ್ಲ ಅಂದಾಗ, ಆಪ್ರೇಷನ್ ಮಾಡ್ಸಕ್ಕೆ ಆಗದೆ ಇದ್ದಾಗ ಜೀವಗಳು ಹೋಗಿದೆ. ಅದು ಮಿಕ್ಕಿದವ್ರಿಗೆ ಪಾಠ ಆಗಿದೆ. ಸೊ ಡೆಸ್ಟಿನಿ ಟೀಚಸ್ ಯು ದಿ ಲೆಸನ್, ಸೇವ್ ಮಾಡಲೇಬೇಕು. ಆ್ಯಂಡ್ ಈಗಿರೋ ಈ ದೊಡ್ಡ ದೊಡ್ಡ ಕಾಯಿಲೆಗಳು, ಏನು ಗೊತ್ತಾ, ಈಗ ನನಗೆ ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲ, ನಾ ಒಂದು ಚಿಕ್ಕ ಮನೇಲಿ ಇರ್ತೀನಿ, ಇಲ್ಲ ನಾ ಬಾಡಿಗೆ ಮನೇಲಿ ಇರ್ತೀನಿ, ಡನ್. ನನಗೆ ಎಜುಕೇಷನ್ ಇಲ್ಲ, ನಾ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀನಿ, ಅದೇ ಯಾವ್ದಾದ್ರು ಮನೆಗೆ ಅಡುಗೆ ಕೆಲ್ಸಕ್ಕೆ ಹೋಗ್ತೀನಿ, ಫೈನ್, ಯು ಕ್ಯಾನ್ ಸ್ಟಿಲ್ ಲೀವ್ ವಿತ್ ದಟ್. ನನ್ನ ಹತ್ರ ಕಾರ್ಗೀರ್ ಏನಿಲ್ಲ, ನಾ ಮೆಟ್ರೋ ಬಸ್ಸಲ್ಲಿ ಓಡಾಡ್ತೀನಿ, ಫೈನ್, ಎವ್ರಿಥಿಂಗ್ ಇಸ್ ಫೈನ್. ನನಗೆ ಇಷ್ಟೇ ಬಟ್ಟೆ ಹಾಕೊಳ್ಳೋದು. ಕಾಯಿಲೆ ಎಲ್ಲರಿಗೂ ಸಮಾತಾನೆ ಬರೋದು. ನಿಮಗೂ ಹಾರ್ಟ್ ಅಟ್ಯಾಕ್ ಬರುತ್ತೆ, ದೊಡ್ಡವರು ಮಿಲಿಯನಿಯರ್ಗೂ ಅದೇ ಹಾರ್ಟ್ ಅಟ್ಯಾಕ್ ಬರೋದು, ಒಬ್ಬ ಕೆಲಸದೊಳಗೂ ಅದೇ ಅವಾಗ ಏನು ಮಾಡ್ತೀರಿ? ಆವಾಗ ಈ ತಲಹರಟೆ ಮಾತುಗಳಾಗಲ್ವಲ್ಲ. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀವಿ. ನಿನಗೂ ಬಂದಿರೋದು ಅದೇ ಹಾರ್ಟ್ ಅಟ್ಯಾಕು, ಅದೇ ಮಾತ್ರೆ, ಅದೇ ಆಪ್ರೇಷನ್ನು. ಯಾವ ನನ್ನ ಮಗ ಬಿಟ್ಟಿ ಮಾಡ್ತಾನೆ? ಅವರೆಲ್ಲ ಪಾಪ ಅಷ್ಟು ಕಷ್ಟಪಟ್ಟು ಡಾಕ್ಟರ್ಗಳಾಗಿರ್ತಾರೆ. ಓಕೆ, ಎಲ್ಲೋ ಒಂದು ಕಡೆ ಸೋಷಲ್ ಸರ್ವೀಸ್ಗಳು, ಈಗ ನಮ್ಮ ದೇವಿ ಶೆಟ್ಟಿ ಥರ, ಆಮೇಲೆ ನಮ್ಮ ಜಯದೇವ ಥರ, ಈ ಬಡವರು ಅದು ಬಡವರು ನಾವು ಚೂಸ್ ಮಾಡಿರೋದು. ಬಡವರು ಅನ್ನೋದು ಇಟ್ ಈಸ್ ನಾಟ್, ಯು ಕ್ಯಾನ್ ಬಿ ಬಾರ್ನ್ ಪುವರ್, ಯು ಕ್ಯಾನ್ ನಾಟ್ ಡೈ ಪುವರ್, ಯುನೋ. ಸೊ ಆ ಬಡವ್ರಿಗೆ ಅಂತ ನೀವು ಲೈಫ್ ಲಾಂಗ್ ನಾವು ಬಡವರು ಅಂದ್ಕೊಂಡಿದ್ರೆ, ಕಮಾನ್ ವೇಕಪ್ ಯಾರ್. ಈಗ ನಿಮ್ಮ ಸ್ವಂತ ಬುದ್ಧಿ ಇಲ್ಲದೆ ಸುತ್ತ ಇರೋರ್ದಾರು ನೀವು ಕಲ್ತ್ಕೊಂಡು ಏನಾದ್ರು ಮಾಡಬೇಕಲ್ವಾ? ಈಗ ನಮ್ಮಂತ ನನಗೇನು ಕೋಪ ಬರುತ್ತೆ ಅಂದರೆ, ಕೆಲವು ಸಲ ನಾವು ಹೇಳಿದ್ರು ಕೆಲವ್ರು ಕೇಳೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಸೊ ಈ ಕಾಯಿಲೆದು ಎಮರ್ಜೆನ್ಸೀಸ್ ಇರುತ್ತಲ್ಲ, ಇದಕ್ಕೆ ಯು ಹ್ಯಾವ್ ಟು ಸೇವ್. ಆ ಸೇವಿಂಗ್ ಏನಪ್ಪ ಅಂದರೆ, ಡೆಫಿನೆಟ್ಲಿ ಒಂದು ಆಪ್ರೇಷನ್ಗೆ ಆಗೋಷ್ಟು ನಾವು ಸೇವ್ ಮಾಡ್ತೀನಿ ಅನ್ನೋದು ಇಟ್ಸ್ ನಾಟ್ ಪಾಸಿಬಲ್. ಅಕಾರ್ಡಿಂಗ್ ಟು ಮೀ, ಅಫೋರ್ಡಬಲ್ ಥಿಂಗ್ ಇಸ್ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸಲ್ಲಿ ನೀವು ಇನ್ನೇನು ಸೇವ್ ಮಾಡದೇ ಇದ್ರೂ ನಿಮಗೆ, ನಿಮ್ಮ ಮಕ್ಕಳಿಗೆ ಹೆಲ್ತ್ ಇನ್ಶೂರೆನ್ಸ್. ಅದರಲ್ಲಿ ಏನು ಗೊತ್ತಾ, ನನಗೆಲ್ಲಾನು ಗೊತ್ತಿಲ್ಲ, ವಾಟ್ ಆಲ್ ಸ್ಕೀಮ್ಸ್ ಆರ್ ಅವೈಲೇಬಲ್ ನನಗೆ ಗೊತ್ತಿಲ್ಲ. ಬಟ್ ಐ ನೋ ದಟ್ ಗೌರ್ಮೆಂಟ್ನವರು ಯಾರ್ಯಾರಿಗೆ ಎಷ್ಟೆಷ್ಟು ಆದಾಯ ಬರುತ್ತೆ ಅದ್ರ ತಕ್ಕಂಗೆ ದೇ ಹ್ಯಾವ್ ಸ್ಕೀಮ್ಸ್ ಫಾರ್ ಮಂತ್ಲಿ, ವಿಚ್ ಐ ಫೀಲ್ every person who has an intention to take care of his family in a responsible way can afford to pay insurance. It is ನನ್ನ ಕೈಲಿ ಕಟ್ಟಕ್ಕೆ ಆಗಲ್ಲ ಅನ್ನೋದು ನಾನು ಒಪ್ಪೋದಿಲ್ಲ. ಫೈನ್ ಮೇಡಮ್. ಬಹುಶಃ ಈ ಮನೇನ ನೋಡಿದಾಗ ಮೇಡಮ್, ಎಂಥವರಿಗೂ ಇಂಥದ್ದೊಂದು ಮನೆ ಆದ್ರೆ ಅನ್ನೋ ಒಂದು ಕನಸು ಹುಟ್ಕೊಳ್ಳುತ್ತೆ.
ಸೊ ಈ ಕನಸಿಗೆ ನೀವು ಮಾಡಿರೋ ತ್ಯಾಗಗಳ ಬೆಲೆ ನಾವು ಕಟ್ಟೋದಕ್ಕಾಗೋದಿಲ್ಲ, ಬಟ್ ಎಷ್ಟಿರಬಹುದು ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಸೊ ದಯವಿಟ್ಟು ಈ ಕನಸಿನ ನನಸು ಮಾಡ್ಕೊಳ್ಳೋದ್ರ ಹಿಂದೆ ಏನೆಲ್ಲ ಸ್ಟ್ರಗಲ್ ಇತ್ತು, ಹೇಗಾಯಿತು, ಮತ್ತೆ ನಿಮ್ಮ ಉಳಿತಾಯ ಅಥವಾ ಗಳಿಕೆಯನ್ನ ಮುಂದಿನ ಹಂತಕ್ಕೆ ಫಾರ್ ದ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಹೇಗೆ ಮ್ಯಾನೇಜ್ ಮಾಡಿದ್ರಿ? ವೆಲ್, ಒಂದು 22 ವರ್ಷದ ಹಿಂದೆ ಮೂಡಲ ಮನೆ ನಾನು ಮಾಡ್ತಾ ಇರ್ಬೇಕಾದ್ರೆ ಅದು ನನ್ನಲ್ಲಿ ಎಷ್ಟು ಒಗ್ಗೂಡಿದೆ ಅಂದರೆ ಇಟ್ಸ್ ಸ್ಟಿಲ್ ರನ್ನಿಂಗ್ ಇನ್ ಮೈ ವೇನ್ಸ್, ಇಟ್ಸ್ ರನ್ನಿಂಗ್ ಇನ್ ಮೈ ಬ್ಲಡ್. ಸೊ ವೆನ್ ಮೂಡಲ ಮನೆ ವೌಂಡ್ ಅಪ್ ರ್ಯಾಪ್ ಆಯಿತು ಅಥವಾ ಅದಕ್ಕೆ ಮುಂಚೆನೆ ಐ ಹ್ಯಾಡ್ ಡಿಸೈಡೆಡ್ ನಾ ಮನೆ ಕಟ್ಟಬೇಕು. ಮನೆ ಕಟ್ಟಿದ್ರೆ ಹೆಂಚು, ರೆಡ್ ಆಕ್ಸೈಡು, ಕಂಬ, ಅಗಸೆ ಬಾಗಿಲು, ತೊಟ್ಟಿ ಮನೆ ಇದಿರಬೇಕು. ಬಿಕಾಸ್ ಒಂದು ನನಗೆ ಆ ಸ್ಟೈಲ್ ಇಷ್ಟ ಆಯಿತು. ಸೊ ಈ ಮನೆಗೆ ವೈಶಾಲಿ ಅಂತ ಇಟ್ರು ಏನೂ ತಪ್ಪಿಲ್ಲ. ಬಿಕಾಸ್ ವೈಶಾಲಿ ಕಾಸರವಳ್ಳಿಯಿಂದ ನನಗೆ ಈ ಥರದ್ದೊಂದು ಬ್ಯೂಟಿಫುಲ್, ಈ ಥರದ್ದೊಂದು ಫಾರ್ಮ್ ಇರುತ್ತೆ ಮನೆ ಅಂತ ಗೊತ್ತಾಗಿದ್ದು. ಸೊ ಪಾಯಿಂಟ್ ಒನ್ನು ಅದು ಆಸೆ, ಈ ಥರದ್ದು ಕಟ್ಟಿದ್ರೆ ಈ ಥರದ್ದು ಮನೆ, ಈಗ ನೀವು ಹೇಳಿದ್ರಲ್ಲ ಈ ಥರದ್ದು. 2, ಐ ಡಿಡ್ಂಟ್ ವಾಂಟೆಡ್ ಟು ಕಮ್ ಔಟ್ ಆಫ್ ಮೂಡಲ ಮನೆ ಲೈಫ್ ಲಾಂಗ್. ಅದನ್ನ ಬರೀ ನಾನು ನೆನೆಸ್ಕೊಳಕ್ಕಾಗಲ್ಲ. ಐ ಶುಡ್ ಸಿ ಇದೆಲ್ಲ ಎವ್ರಿಥಿಂಗ್ ಇಸ್ ಮೂಡಲ ಮನೆ, ಎವ್ರಿಥಿಂಗ್ ಇಸ್ ದೇರ್ ಡಸಂಟ್ ಗೋ ಒನ್ ಸಿಂಗಲ್ ಡೇ ವೆನ್ ಐ ಡೋಂಟ್ ರಿಮೆಂಬರ್ ಮೂಡಲ ಮನೆ ಆರ್ ವೈಶಾಲಿ ಮ್ಯಾಮ್, ಬಿಕಾಸ್ ಐ ಆಮ್ ಲಿವಿಂಗ್ ವಿತ್ ಇಟ್. ಇಟ್ಸ್ ಜಸ್ಟ್ ಅ ಮಿನಿಯೇಚರ್. ಅದು 3 ಎಕರೆಯಲ್ಲಿ ಕಟ್ಟಿತ್ತು, ಇದು 40-60 ಕಟ್ಟಿದೆ. ಇಟ್ಸ್ ಜಸ್ಟ್ ಅ ಮಿನಿಯೇಚರ್, ಓಕೆನಾ? ಆ್ಯಂಡ್ ಐ ಹ್ಯಾಡ್ ಸೀನ್ ದಿಸ್ ಹೌಸ್ 25 years ಬ್ಯಾಕ್, ಬಟ್ ಐ ವೇಟೆಡ್ ಫಾರ್ 20 years. ಆಯ್ತಾ? ಯಾವೊಬ್ಬ ಲವರು ಬಾಯ್ ಫ್ರೆಂಡ್ಗೆ ಗರ್ಲ್ ಫ್ರೆಂಡಿಗೆ ಕಾಯಲ್ಲ, ಮದುವೆ ಆದಮೇಲೂ ಡೈವರ್ಸ್ ಕೊಡ್ತಾರೆ. ಬಟ್ ನಾನು ಈ ಮನೆ ಕಟ್ಟಕ್ಕೆ 20 ವರ್ಷ ವೆಯ್ಟ್ ಮಾಡಿದ್ದೀನಿ. ಐ ವೇಟೆಡ್ ಫಾರ್ 20 years ಬಿಕಾಸ್ ಆಫ್ ಮನಿ. ಸೊ ಮೂಡಲ ಮನೆ ಆದಮೇಲೆ ಪ್ರೀತಿ ಇಲ್ಲದ ಮೇಲೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ರವಿಚಂದ್ರನ್ ಅವರು ಹಠವಾದಿಗೆ ಕರೆದ್ರು. ಸೆಕೆಂಡ್ ಫಿಲಮ್ ಮುಂಗಾರು ಮಳೆ ಆಯಿತು. ಪಾಪ ನನಗೆ ಫಿಲಮ್ ಇಂಡಸ್ಟ್ರಿ ಕರೆದು ಕೆಲಸ ಕೊಟ್ಟು ನನಗೆ ಕೈ ತುಂಬ ದುಡ್ಡು ಕೊಡ್ತಾ ಇತ್ತು. ಮೂಡಲ ಮನೆ ಆದಮೇಲೆ ಐ ಥಿಂಕ್ ಮೈ ಸ್ಟ್ರಗಲ್ ಗಾಟ್ ಓವರ್. ಅಂದರೆ ಅವಕಾಶ ಕೇಳ್ಕೊಂಡು ಹೋಗೋ ಸ್ಟ್ರಗಲ್ಲು ಮುಗೀತು. ಬೇರೆ ಹಲವಾರು ಸ್ಟ್ರಗಲ್ಸ್ ಇರುತ್ತಲ್ಲ, ಈಗ ಮನೆ ಕಟ್ಟೋ ಸ್ಟ್ರಗಲ್, ಆ್ಯಸ್ ಯು ರೈಟ್ಲಿ ಸೇ. ಕೆಲಸ ಬರ್ತಾ ಇದೆ ನನಗೆ, ಐ ಹ್ಯಾವ್ ಅರೈವ್ಡ್. ಇನ್ನು ಇಂಡಸ್ಟ್ರಿ ನನ್ನ ಕೈ ಬಿಡಲ್ಲ ಅನ್ನೋ ಸ್ಟೇಜಿಗೆ ನಾನು ಬಂದಿದ್ದೆ. ಎಷ್ಟು ಬರುತ್ತೆ ದುಡ್ಡು ಅನ್ನೋದು ಅಗೇನ್ ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಬಿಕಾಸ್ ತಿಂಗಳಿಗೆ ನನಗೆ ಯಾರು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಥರ ನನಗೇನು 2ನೇ ತಾರೀಕು ಬ್ಯಾಂಕಲ್ಲಿ ಬಂದು ದುಡ್ಡು ಬೀಳಲ್ಲ. ಆ ತಿಂಗಳು ನಾನು ಎಷ್ಟು ಕೆಲಸ ಮಾಡ್ತೀನೋ ಅಷ್ಟು ದುಡ್ಡು. ಬಟ್ ಸಮ್ಹೌ ನನ್ನ ಬಡ್ಜೆಟ್ ಇದ್ದಿದ್ದು, ಐ ಆಮ್ 52 years, ಐ ಡೋಂಟ್ ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್, ಇಟ್ಸ್ ಓನ್ಲಿ ದಿ ಡೆಬಿಟ್ ಕಾರ್ಡ್. ಇದೆಯಾ ದುಡ್ಡು ಅಲ್ಲ, ಈಗ ಸ್ವಲ್ಪ ಬುದ್ಧಿ ಬಂದಿದೆ. ಮನೆ ಎಲ್ಲರಿಗೂ ಒಂದು ಕೋವಿಡ್ ಆಗಬೇಕಾಗಿತ್ತು ಬುದ್ಧಿ ಬರೋಕ್ಕೆ. ನನಗೆ ಮನೆ ಕಟ್ಟಿದಾಗಲೇ ಬುದ್ಧಿ ಬಂತು. ಐ ನೆವರ್ ವೇಟೆಡ್ ಫಾರ್ ಕೋವಿಡ್ ನನಗೇನು ಎದುರಿಸಲಿಲ್ಲ. ಅರೆ ಚಲ್, ಐ ಮ್ಯಾನೇಜ್ಡ್ ಮೈ ಕೋವಿಡ್ ಬಿಕಾಸ್ ಅಷ್ಟೊತ್ತಿಗೆ ಇತ್ತಲ್ಲ. ಸೊ ಬ್ಯಾಂಕಲ್ಲಿ ಒಂದು 5-6 ತಿಂಗಳು ನಡೆಸೋಷ್ಟು ನಾನು ಇಟ್ಕೊಂಡಿದ್ದೆ. ಆ್ಯಂಡ್ ಎಸ್ಪೆಷಲಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಕೋವಿಡ್ ಏನು ಬರಬೇಕಾಗಿಲ್ಲ. ಆರ್ಟಿಸ್ಟ್ ಅಲ್ಲ, ಯಾರೇ ಆಗಲಿ 9 to 5 ಜಾಬಲ್ಲಿ ಇಲ್ಲದೆ ಇರೋರಿಗೆ ಬೇಕೇ ಬೇಕು. ಬಿಕಾಸ್ ನಮ್ಮದು ಈ ಥರದ್ದಲ್ವಾ ಲೈಫ್ ಸ್ಟೈಲು, ಹಾಗೆ ಅಂತ. ಸೊ ಸೈಟು ಒಂದು 10 years ಬ್ಯಾಕ್ ತೊಗೊಂಡಿದ್ದೆ. ಸಾರಿ, 10 years ಬ್ಯಾಕು 38 lakhsಗೆ ಸೈಟ್ ತೊಗೊಂಡಿದ್ದೆ. ಅದಕ್ಕೆ ಏನೋ ಒಂದು 10 ಲಕ್ಷನೋ ಏನೋ ಅಡ್ವಾನ್ಸ್ ಕೊಟ್ಟು ಮಿಕ್ಕಿದ್ದು ಆಕ್ಸಿಸ್ ಬ್ಯಾಂಕಲ್ಲಿ ಲೋನ್ ಇತ್ತು. ಸೊ EMI ಕಟ್ಕೊಂಡು ಹೋಗ್ತಾ ಇದ್ದಿದ್ದು. ಆ EMI ಯಾವಾಗ ಇಟ್ ಕೇಮ್ ಡೌನ್ ಟು ಸಮ್ 5-6 lakhs, ಆವಾಗ ನನಗೆ EMI ಕಟ್ಟೋ ಅಷ್ಟೇ ನನ್ಗೆ ಆಗ್ತಾ ಇದ್ದಿದ್ದು. ಒಂದು 5-6 ಲಕ್ಷ EMI ಡೌನ್ ಆಗೋ ಅಷ್ಟರಲ್ಲಿ ಐ ಹ್ಯಾಡ್ ಸಮ್ 40 lakhs. ಅದು ಸೇವಿಂಗ್ಸ್ ಖಂಡಿತ ಅಲ್ಲ, ಸೇವಿಂಗ್ಸ್ ಅಲ್ಲ ಅದು. ನನ್ನ ಲೈಫ್ ಅದೇನಾಗಿತ್ತು ಅಂದರೆ 5-6 ದೊಡ್ಡ ಫಿಲಮ್ ಮಾಡಿದ್ದೆ ನಾನು. ಸೊ ಅಲ್ಲಿಂದ ಗಾಳಿಪಟದಿಂದ 2 ಲಕ್ಷ, ಇಲ್ಲಿ ಅದು ಇನ್ಯಾವುದೋ ಯಾವುದ್ಯಾವುದೋ ಫಿಲಮ್ ಮಾಡಿದ್ದೆ ಆವಾಗ. ಅಲ್ಲಿಂದ ಇಷ್ಟು ಬರಬೇಕು, ಇಲ್ಲಿಂದ ಇಷ್ಟು ಬರಬೇಕು, ಏನೇನೋ ನಡೀತಾ ಇತ್ತು. ನನಗೊಂದು ಲೆಕ್ಕ ಇತ್ತು. ಆ್ಯಂಡ್ ನಾನು ತಗೊಳ್ತಾನೂ ಇರಲಿಲ್ಲ ಪೇಮೆಂಟು, ಅಂದರೆ ಅದು ಇರಲಿ ಮನೆಗೆ ಅಂತ. ಸೊ ನನ್ನ ಬಡ್ಜೆಟ್ ಇದ್ದಿದ್ದು 40 lakhs. ಐ ವೆಂಟ್ ಅಂಡ್ ನಾನೇನು ಅಂದ್ಕೊಂಡೆ ಅಂದರೆ,
ಹೆಂಚು ಕಂಬ ಎಲ್ಲ ಆದ್ರೆ 40 lakhsಗಿಂತ ನಂಗೆ ಗೃಹ ಪ್ರವೇಶಕ್ಕೂ ಉಳಿಯತ್ತೆ ಅನ್ಕೊಂಡ್ಬಿಟ್ಟಿದೀನಿ. ಐ ಥಾಟ್ ಮಾಡರ್ನ್ ಮನೆ ವಿಲ್ ಕಾಸ್ಟ್ ಮೋರ್. ಅಲ್ಲೂ ಬಿತ್ತು ಒಂದು. ಆಕ್ಚುಲಿ ಆಂಟಿಕ್ ಹೌಸಸ್ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಖರ್ಚಾಗೋದು ಆಕ್ಚುಲಿ ಸ್ಪೀಕಿಂಗ್, ಏನೋ. ಸೊ ಒಂದು 40 lakhs ಅಲ್ಲ. ದೆನ್ ನನ್ನ ಆರ್ಕಿಟೆಕ್ಟು ಚೇತನ್ ಅಂತ, ಚೇತನ್ ಶಿವಪ್ರಸಾದ್ ಅಂತ, ನನಗೆ ಸರಿಗಿದ್ದಾರೆ. ಈವನ್ ಹೀ ಲವ್ಸ್ ಆಲ್ ದಿಸ್ ಆಂಟಿಕ್ ಥಿಂಗ್. ಸರಿ, ಆಮೇಲೆ ಅವ್ರ ಜೊತೆ ಕೂತಾಗ, ಇಲ್ಲ 40, ನಿಮ್ಮ ಕನಸು 40 lakhs ಅಲ್ಲಿ ಆಗಲ್ಲ, 50. ಐ ಸೆಟ್ 50 ದಾಟಬಾರ್ದು, ಆರ್ ಮ್ಯಾಕ್ಸ್ 55. ಬಿಕಾಸ್ ನನಗೆ 10-15 lakhs ಬ್ಯಾಂಕಿಂಗಲ್ಲ, ಐ ಡಿಂಟ್ ವಾಂಟೆಡ್ ಬ್ಯಾಂಕ್ ಲೋನ್, ಫ್ಯಾಮಿಲಿಯಲ್ಲಿ ಸಾಲ ಮಾಡ್ಬೋದು ಅಂತ ನಂಗೆ ಗೊತ್ತಿತ್ತು. ನನ್ನ ತಮ್ಮ ತಂಗಿರು ಎಲ್ಲ, ಒಂದು ಫ್ರೆಂಡ್ಸು ಎಲ್ಲರ ಹತ್ರನೂ ಒಂದು ಅಷ್ಟೊತ್ತಿಗೆ ಒಂದು 10-15 ಫ್ರೆಂಡ್ಸು ಎಲ್ಲರೂ ಇದ್ದರು. 1 ಲಕ್ಷ ಕೊಟ್ಟರು ಆಯ್ತು. ಐ ಸೆಟ್ 55, ಯು ಶುಡ್ ನಾಟ್ ಕ್ರಾಸ್ 55 ಅಂತ ಹೇಳಿದ್ದೆ. 90 ಟಚ್ ಆಯಿತು. 95 ಬ್ಯಾಂಕಲ್ಲಿ ದುಡ್ಡು ಖಾಲಿ ಆಯಿತು. ಶೂಟಿಂಗ್ ಹೋಗೋದು, ದುಡ್ಡು ತರೋದು ಹಾಕೋದು, ಶೂಟಿಂಗ್ ಹೋಗೋದು, ದುಡ್ಡು ತರೋದು ಹಾಕೋದು, ಶೂಟಿಂಗ್ ಹೋಗೋದು, ದುಡ್ಡು ತರೋದು ಹಾಕೋದು. ಶೂಟಿಂಗ್ ಇಲ್ಲದೆ ಇದ್ರೆ ಎಲ್ಲಿ ಹೋಗೋದು, ಎಲ್ಲಿಂದ ದುಡ್ಡು ತರೋದು? ಆ್ಯಂಡ್ ನಮಗೇನು ಬರ್ಕೊಟ್ಟಿದಾರ ಪ್ರತಿ ತಿಂಗಳು ನಿಮಗೆ ಶೂಟಿಂಗ್ ಕರ್ಕೊತೀವಿ ಇದ್ದಾಗ ನಿಂತೋಯ್ತು ಮನೆ. ವೆನ್ ಇಟ್ ವಾಸ್ ಅರೌಂಡ್ 75% ದುಡ್ಡು ಅಷ್ಟು ಖಾಲಿ. ಯಾರ್ಯಾರ ಹತ್ರ ಸಾಲ ಮಾಡ್ಬೋದು ಅಂದರೆ, ಲೈಕ್ ಐ ಹ್ಯಾಡ್ ಟೇಕನ್ ಅರೌಂಡ್ 10 lakhs ಲೋನ್. ನಂದು ಸೇವಿಂಗ್ಸ್ ಬಿಟ್ಟು 10 ಲಕ್ಷ ಲೋನ್ ಮಾಡಿದ್ದೆ. 60 ಲಕ್ಷ ಆಗಿದೆ, ಇನ್ನೂ 30 ಲಕ್ಷ ಬೇಕು. ಆವಾಗ ವಿತೌಟ್, ಅಂದರೆ ನನಗೆ ಇಷ್ಟ ಇಲ್ಲ ಅದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆಕ್ಸಿಸ್ ಬ್ಯಾಂಕಲ್ಲಿ ಹೋಮ್ ಲೋನ್ ತೊಗೊಂಡೆ. ಅವ್ರು ಕೊಡಕ್ಕೆ ರೆಡಿ ಇದ್ದರು. ಅದೇ ಮಧ್ಯ ಕೇಳ್ದೆ, ಇದಿತ್ತಲ್ಲ ನಮ್ಮ ಸೈಟ್ ಲೋನ್ ಇತ್ತಲ್ಲ, ಅವರು ಬೇಕಾ ಅಂತ ಕೇಳ್ತಿದ್ರು. ನಾನು ಐ ಡೋಂಟ್ ನೀಡ್ ಯುವರ್ ಲೋನ್ ಅಂತ ಹೇಳ್ತಾ ಇದ್ದೆ. ದೆನ್ ಐ ಸೂರ್ಯ ಪ್ಲೀಸ್ ಗಿವ್ ಇಟ್ ಅಂದ್ಬಿಟ್ಟು, ದೆನ್ ಆವಾಗ ನಾನು ಲೋನ್ ಮಾಡಿದ್ದು. ಇನ್ನೂ ತೀರಿಸ್ತಾನೆ ಇದ್ದೀನಿ, ಇನ್ನೂ ಒಂದು 200 ವರ್ಷ ತೀರಿಸ್ಬೇಕು. ಓಕೆ ಮೇಡಮ್. ಜೊತೆಗೆ ಹೌ ಟು ಸ್ಟೇ ರಿಲೆವೆಂಟ್ ಅಂತ ಮೇಡಮ್, ನಾವು ಹಲವು ಕಾಲಗಳಲ್ಲಿ, ನೀವು ಮೂಡಲ ಮನೆ ಮಾಡಿದಾಗ ಕಾಲ ಬೇರೆ ಇತ್ತು, ಮುಂಗಾರು ಮಳೆ ಆ ಟ್ರೆಂಡ್ ಬೇರೆ ಇತ್ತು, ಹಠವಾದಿ, ಆ ನಂತರದ ಸಿನಿಮಾಗಳು, ಹಲವು ಸೀಕ್ವೆಲ್ಗಳು ಬಂದಿದೆ. ಬಟ್ ನಮಗೆ ಹೊಸತನ್ನೇನೋ ಕೊಡ್ತಾ ಹೋಗಬೇಕು, ಆ ಹೊಸತಕ್ಕೆ ನಾನು ಪ್ರಸ್ತುತವಾಗಿರಬೇಕು. ಹಾಗಿರೋದು ಹೇಗೆ? ಯಾಕೆಂದ್ರೆ ನೀವು ಪ್ರಸ್ತುತವಾಗಿದ್ದಾಗಲೇ ನಿಮಗೆ ಕೆಲಸ ಸಿಗೋದಕ್ಕೆ ಸಾಧ್ಯ, ಗಳಿಕೆನೋ ಆಗೋದಕ್ಕೆ ಸಾಧ್ಯ. ಹೌ ಡಿಡ್ ಯು ಸ್ಟೇ ರಿಲೆವೆಂಟ್? ರಿಲೆವೆಂಟ್ ಅಂದರೆ, ಸಿ ವೆನ್ ಯು ಆರ್ ಇವಾಗ ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ ಅನ್ ಆ್ಯಕ್ಟ್ರೆಸ್. ಹೌ ಟು ಸ್ಟೇ ರಿಲೆವೆಂಟ್ ಅಂದರೆ, ಹಿಂಗೆ ಕುದುರೆದು ಹಿಂಗೆ ಹಾಕ್ಕೊಂಡು ಡೇಟ್ ಬಂದಾಗ ಆ್ಯಕ್ಟ್ ಮಾಡ್ತೀನಿ ಬರ್ತೀನಿ ಇಷ್ಟೇ ಇಟ್ಕೊಂಡ್ರೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾನೂ ಹೋಗುತ್ತೆ. ಬಿಕಾಸ್ ಹೊಸ ಜನಗಳು ಬರ್ತಾರೆ, ಲೈಕ್ ಹೀರೋಗಳು ತಗೊಳ್ಳಿ, ಹೀರೋಯಿನ್ ತಗೊಳ್ಳಿ, ಯು ಹ್ಯಾವ್ ಟು ಮೇಕ್ ಪ್ಲೇಸ್ ಫಾರ್ ಅದರ್ಸ್ ಆಲ್ಸೋ ಟು ಕಮ್. ಥ್ಯಾಂಕ್ ಗಾಡ್ ಐ ಆಮ್ ಸ್ಟಿಲ್ ದೇರ್ ಆ್ಯಂಡ್ ಇಟ್ಸ್ ವರ್ಕಿಂಗ್ ಫಾರ್ ಮೀ. But then youngsters do come, we get old. So what I have learnt in my life is, when you have chosen something, ನನ್ನ ಬಗ್ಗೆ ಮಾತಾಡೋದಾದ್ರೆ, don't choose only your work, choose the industry. ಸೊ ಅದರ ರಿಲೆವೆಂಟ್ ನೀವು ಮಾಡ್ತಾ ಹೋದರೆ, your horizon ಹಿಂಗಿರೋದು ಹಿಂಗಾಗತ್ತೆ. ನಮ್ಮನ್ನ ಬರೀ ಆ್ಯಕ್ಟಿಂಗ್ ಮಾಡ್ತೀನಿ. ನೋ, ವೆನ್ ಯು ಓಪನ್ ಅಪ್, ಯು ವಿಲ್ ಸೇ, ಓಕೆ ನಾನು ಪ್ರೊಡಕ್ಷನ್ನು ಮಾಡ್ತೀನಿ, ನಾನು ಡೈರೆಕ್ಷನ್ನು ಮಾಡ್ತೀನಿ, ಐ ಹ್ಯಾವ್ ಟು ಸ್ಟೇ ಇನ್ ದಿ ಇಂಡಸ್ಟ್ರಿ ಬಿಟ್ಟು ಇವಾಗ ನಾನು ಹೋಟ್ಲ್ ಹಾಕಲ್ಲ. ಬಟ್ ಅಲ್ಲಿ ಡೈರೆಕ್ಷನ್ ಮಾಡ್ತೀನಿ, ಪ್ರೊಡಕ್ಷನ್ ಮಾಡ್ತೀನಿ, ಕೋಆರ್ಡಿನೇಷನ್ ಮಾಡ್ತೀನಿ, ಸ್ಕ್ರಿಪ್ಟ್ ಬರಿತೀನಿ, ಕತೆ ಬರಿತೀನಿ. ಸೊ ದಟ್ ಈಸ್ ವಾಟ್ ಲಾಟ್ ಆಫ್ ಪೀಪಲ್ ಡೂ ಇಟ್. ಸ್ಕಿಲ್ ಅಪ್ಗ್ರೇಡೇಷನ್. ಸೊ ನಿಮ್ಮ ಮನಸ್ಸು, ಕಿವಿ, ತಲೆ, ಕೈ, ಮೈ, ಎವ್ರಿಥಿಂಗ್ ಶುಡ್ ಬಿ ಓಪನ್ ವೆನ್ ಯು ಆರ್ ವರ್ಕಿಂಗ್ ಸಮ್ವೇರ್. ಯು ಗೋ ಆಸ್ ಅನ್ ಆಕ್ಟರ್, ಬಟ್ ಅಲ್ಲೇನು ನಡೀತಾ ಇದೆ, ಇಲ್ಲೇನು ನಡೀತಿದೆ, ಎನಿ ಟೈಮ್ ಯು ಮೈಟ್ ನೀಡ್ ಎನಿ ಸ್ಕಿಲ್, ಎನಿಥಿಂಗ್. ಮೂಡಲ ಮನೆಯಲ್ಲಿ ನನಗೆ ಆ್ಯಕ್ಟಿಂಗ್ ಕರ್ಕೊಂಡಿದ್ದು ವೈಶಾಲಿ ಮ್ಯಾಮು. ನನಗೇ ಗೊತ್ತಿಲ್ಲದೆ ಅವರು ನನಗೆ ಮಿಕ್ಕಿದ್ದು ಎಲ್ಲ ಧಾರೆ ಎರೆದ್ರು. ನಾನು ಎಷ್ಟು ಗ್ರಹಿಸ್ಕೊಂಡೆ, ಹಾರ್ಡ್ಲಿ ಒಂದು 20% ನಾನು ಗ್ರಹಿಸ್ಕೊಂಡಿಲ್ಲ. ಅಷ್ಟಕ್ಕೆ ನಾನು ಸೂಪರಾಗಿ ಜೀವನ ಮಾಡ್ತಿದ್ದೀನಿ. ಅವ್ರದ್ದು ಫುಲ್ ಎಲ್ಲ ಗ್ರಹಿಸ್ಕೊಂಡಿದ್ದಿದ್ರೆ ಎಲ್ಲೋ ಇರ್ತಾ ಇದ್ದೆ. ಶಿ ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಗಿರೀಶ್ ಸರ್ ಇಸ್ 6-7 times ಸ್ವರ್ಣ ಕಮಲ್ಲು. ಅಷ್ಟು ನಾನು ಇದು ಇಂಬೈಬ್ ಮಾಡ್ಕೊಳಕ್ಕಾಗಲಿಲ್ಲ, ಕಲ್ಸ್ಕೊಳಕ್ಕಾಗಲಿಲ್ಲ. ಬಟ್ ದೆನ್ ಐ ಡಿಡ್ ಲರ್ನ್. ಸೊ ಅಲ್ಲಿಂದ ಐ ಲವ್ ಡಿರೆಕ್ಷನ್.
I love production. I love to teach acting. And then I love idu art department. This gets converted is equal to being relevance and getting work in different wings of that same industry. And then making money as well, making a living. So this applies to everybody. ಈಗ ಒಬ್ಬ doctor, if he is not doing well in his clinic, can he go and work somewhere? Can he open a school where he can teach? ಆ ಥರದ್ದು he has to ಅದೇ explore. Yeah, that is so that you stay to keep yourself happy. You stay in that same industry because ನಾನು ಮನೆ ಶೂಟಿಂಗ್ ಕೊಡ್ತೀನಿ. Again, it is something to do with the industry only. So that is what I feel is staying relevant. You cannot be rigid. And if your intention is to learn, you will learn. ಓಕೆ ಓಕೆ. ನೀವು ಮೇಡಮ್ ನಿಮ್ಮ ಬದುಕಿನ ಯಾವುದಾದ್ರೂ ಒಂದು ಹಂತದಲ್ಲಿ ಮಾಡಿದ ಒಂದು ಫಿನಾನ್ಸ್ ಮಿಸ್ಟೇಕೋ ಅಥವಾ ಮೋಸ ಹೋದದ್ದೋ, ಆ ಬಳಿಕ ನಾನು ಮುಂಚೆ ಹೀಗಿದ್ದೆ, ಆ ಘಟನೆ ಆಯ್ತು, ನಾನು ಬದಲಾದೆ, ಐ ಆಮ್ ನಾಟ್ ದ್ಯಾಟ್ ಓಲ್ಡ್ ಪರ್ಸನ್ ನಾವು, ನಾನು ಆ ಮಿಸ್ಟೇಕ್ನ ರಿಪೀಟ್ ಮಾಡಲ್ಲ, ಆ ಥರದ್ದು ಏನಾದರೂ ನಿಮಗೆ ನೆನಪಿದೆಯಾ? ನೆನಪಿರೋದ ತುಂಬಾ ಇದೆಯಾ? ತುಂಬಾ ಅಂದ್ರೆ ಈ ಸಣ್ಣ ಪುಟ್ಟ ಏನೋ, ಈಗ ಯಾರೋ ಫಿಲಮ್ನವರು ಏನೋ ಕೊಡೋ ದುಡ್ಡು ಕೊಡಲ್ಲ, ಇನ್ಯಾರೋ ಏನೋ ಇಸ್ಕೊಂಡಿರ್ತಾರೆ ಅದು ಕೊಡಲ್ಲ, ಅದೆಲ್ಲ ತಡ್ಕೋಬಹುದು ಆಕ್ಚುಲಿ ವೆನ್ ದಿ ಅಮೌಂಟ್ ಇಸ್ ಸ್ಮಾಲ್. ಆ್ಯಂಡ್ ಅದು ತಡ್ಕೋಬೋದು, ವೆನ್ ದಿ ಅಮೌಂಟ್ ಇಸ್ ಸ್ಮಾಲ್ ತಡ್ಕೋಬೋದು. ಬಟ್ ಈ ಮೋಸ ಹೋಗೋದು ಅಗೇನ್ ಇಲ್ಲಿ ಐ ಹ್ಯಾವ್ ಟು ರಿಪೀಟ್, ಈಗ ಬೇರೆಯವ್ರು ಹೇಳಿದ ಮಾತನ್ನ ನಾವು ಕೇಳಲ್ಲ ಏನೋ, ಅದು ಐ ಡೋಂಟ್ ನೋ ವೈ ಇಟ್ಸ್ ದಿ ಕೇಸ್ ವಿತ್ ಎವ್ರಿಬಡಿ. ಇವಾಗ ಎದುರುಗಡೆ ಇರೋರು ಹೇಳ್ತಿರ್ತಾರೆ ಮೋಸ ಹೋಗ್ತೀಯಾ, ಡೋಂಟ್ ಡೂ ಇಟ್ ಅಂದ್ರೂ ವಿ ಜಸ್ಟ್ ಡೋಂಟ್ ಲಿಸನ್. ಅದು ಐ ಡೋಂಟ್ ನೋ, ಪ್ರಾಬ್ಲಿ ಇಟ್ ಇಸ್ ಅಗೇನ್ ದಿ ಡೆಸ್ಟಿನಿ ದಟ್ ಎಲ್ಲರೂ ದೊಡ್ಡೋರು ಹೇಳಿದ ಮಾತು ಕೇಳಿಬಿಟ್ರೆ ಒಂದು ಜರ್ನಿ ಅನ್ನೋದೇ ಯಾರಿಗೂ ಇರೋದಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು, ನೀವು ಇದು ಹೇಳಿದ್ರೆ ಎಲ್ಲ ಸರಿ ಹೋಗ್ತಾ ಇದೆ. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಯು ಹ್ಯಾವ್ ಟು ಫೈಟ್ ಯುವರ್ ಓನ್ ಬ್ಯಾಟಲ್. ಸೊ ಇಲ್ಲಿ ಒಬ್ಬ ತುಂಬ ಅಗೇನ್ ಇಟ್ಸ್ ಕ್ಲೋಸ್ ಫ್ರೆಂಡ್ ಅಂದ್ಕೊಂಡಿದ್ದೆ ನಾನು, ಆ್ಯಂಡ್ ಪಾರ್ಟ್ನರ್ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನೊಂದು 20-25 ವರ್ಷ ಕೆಲಸ ಮಾಡಿ ಈ ಫೇಸ್ ವ್ಯಾಲ್ಯೂ ಬರೋಕ್ಕೆ, you know, like everybody says, even I have struggled, I just didn't get it like this. So ನನ್ನ ಫೇಸ್ ವ್ಯಾಲ್ಯೂಗೆ, ನನ್ನ ಎಕ್ಸ್ಪೀರಿಯನ್ಸ್ಗೆ, ನಂದು ಇಂಟಿಗ್ರಿಟಿಗೆ ಉದಯ ಚಾನಲ್ನವರು ನನಗೆ 4.5 crore ಪ್ರಾಜೆಕ್ಟ್ ಕೊಟ್ಟಿದ್ರು. At that time, 3 years back, I had to invest 30-35 lakhs for that. And I didn't have because ಈ ಮನೆ ಕಟ್ಟಿದ್ದೆ. So ಈ ಪಾರ್ಟ್ನರು wanted to be a producer, director, actor, and he posed as if he's my friend. He had money, so ಅವನನ್ನ ಪಾರ್ಟ್ನರ್ ಆಗಿ ತಗೊಂಡು ನಾನು ಅದೇ ಪೆದ್ದತನಕ್ಕೆ ಹೇಳೋರ್ ಮಾತು ಕೇಳಲ್ಲ, ಸ್ವಂತ ಬುದ್ಧಿನೂ ಇಲ್ಲ. ಅವನನ್ನ ಮತ್ತೆ ಚಾನಲ್ನ ಪಾರ್ಟ್ನರ್ಶಿಪ್ ಮಾಡಿಸ್ಬಿಟ್ಟೆ. ಐ ಥಾಟ್ ಅವನು ಯಾಕೆ ನನ್ನನ್ನು ಚೀಟ್ ಮಾಡ್ತಾನೆ, ನಾನೇ ಪ್ರಾಜೆಕ್ಟ್ ಕೊಡಿಸಿರೋದು, ಐ ಆಮ್ ದಿ ಒನ್, ಪ್ರಾಜೆಕ್ಟ್ ಕೊಡಿಸಿರೋದು ನಾನೇ, ಕೆಲಸ ಮಾಡೋಳು ನಾನೇ, ದುಡ್ಡು ಮಾತ್ರ ಅವನಿಗೆ ಹೋಗೋದು. ಸೊ ಆ್ಯಕ್ಚುಲಿ 4.5 crore ವರ್ತ್ ಪ್ರಾಜೆಕ್ಟ್ಗೆ ವಿ ಅಲ್ಲ, ದಿ ಪ್ರಾಫಿಟ್ ವಾಸ್ 1.2 crore. 1.2 crore ಒಂದು 20 ಲಕ್ಷ ನನಗೆ ಬಂತು. ನಾನು ಈಗಲೂ ಇನ್ನೂ 40 ಲಕ್ಷ ಬರಬೇಕು. ಹಿ ಜಸ್ಟ್ ಸೆಡ್ ಐ ಡೋಂಟ್ ನೋ ಹೂ ಯು ಆರ್. ಓ ಮೈ ಗಾಡ್. ಜಸ್ಟ್ ಇದು 2 years ಇದು ಎಲ್ಲ, ಯಾಕೆಂದರೆ ಚಾನಲ್ದೆಲ್ಲ ಕ್ಲಿಯರ್ ಆಗಿ 1 ವರ್ಷದ ಮೇಲಾಯಿತು. ಚಾನಲ್ ಪೂರ್ತಿ ದುಡ್ಡು ಕೊಟ್ಬಿಟ್ರು. ಸೊ ಕೊನೆಯಲ್ಲಲ್ವ ದುಡ್ಡು ಮಾಡ್ಕೊಳ್ಳೋದು ಪ್ರೊಡ್ಯೂಸರ್ಸು. ಸೊ ಆಮೇಲೆ ನನ್ನ ಹತ್ರ ಯಾವ ಲೆಟರ್ ಇಲ್ಲ, ಏನೂ ಇಲ್ಲ, ಅವ್ನು ನನಗೆ ದುಡ್ಡು ಕೊಡಬೇಕು ಅಂತ. ಸೊ ಇದು ಎಂಥ ದೊಡ್ಡ ಮೋಸ ಅಂದರೆ, ಇದನ್ನು ನಾನು ಇನ್ನು ಇವಾಗ ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ ಚಾನಲ್ ಎಲ್ಲ ತೊಗೊಂಡು ಐ ವಾಂಟ್ ಟು ಟೇಕ್ ಅ ಕ್ಲಾಸ್. ಹೆಂಗೆ ಜನ ಮೋಸ ಮಾಡ್ತಾರೆ, ಹೆಂಗೆ ನೀವು ಅಲರ್ಟ್ ಆಗಿರಬೇಕು, ಇಲ್ಲಾಂದರೆ ಇದರಿಂದ ನಾನೊಂದು ದೊಡ್ಡ ಪಾಠ ಕಲಿತೆ. ಇನ್ನು ಮುಂದೆ ಮೋಸ ಆಗಲ್ಲ ಅನ್ನೋದು ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಅಭಿಷೇಕ್. ಅಂದರೆ ಇನ್ ಲೈಫ್ ಲಾಂಗ್ ನಾನು ಮರೆಯೋಕ್ಕಾಗಲ್ಲ ಇದು. ಸಮ್ಟೈಮ್ಸ್ ಐ ಫೀಲ್ ಐ ಡಿಂಟ್ ನೀಡ್ ಇಟ್, ನನಗೆ ಐ ಡಿಂಟ್ ಡಿಸರ್ವ್ ಸಚ್ ಅ ಬಿಗ್ ಥಿಂಗ್ ಟು ಲರ್ನ್ ಅ ಲೆಸನ್. ಈವನ್ ಅದರ್ವೈಸ್ ಐ ವುಡ್ ಹ್ಯಾವ್ ಲರ್ನ್. ನನಗೇನು ಇಷ್ಟು ದೊಡ್ಡ ನೀನು ಐ ಕೀಪ್ ಥಿಂಕಿಂಗ್.
ಸೊ ಅದು ತುಂಬ ಕೇರ್ಫುಲ್ ಆಗಿರಬೇಕು. ಯಾ, ಟು ಎಂಡ್ ದಿಸ್ ಕ್ವೆಶನ್ ವಾಟ್ ಐ ವಾಂಟ್ ಟು ಸೇ ಇಸ್ ಅರ್ನಿಂಗ್ ಎಷ್ಟು ಇಂಪಾರ್ಟೆಂಟು ಇನ್ ಲೈಫ್ ಅದನ್ನು ಕಾಪಾಡ್ಕೊಳ್ಳೋದು ಈಕ್ವಲಿ ಇಂಪಾರ್ಟೆಂಟ್. ಯು ಕೆನ್ ನಾಟ್ ಬಿ ಫ್ರಿವಿಲಸ್, ಯು ಕೆನ್ ನಾಟ್ ಬಿ ನಂಬಾರ್ದು. ದಟ್ಸ್ ಇಂಪಾರ್ಟೆಂಟ್. ಲಾಸ್ಟ್ 2 ಕ್ವೆಶನ್ಸ್ ಮೇಡಮ್. ಒಂದನೇದು, ನಿಮ್ಮ ಲೈಫ್ನಲ್ಲಾದ ಒಂಥರ ಅದೇನು ನೀವು ಯೋಚನೆ ಕೂಡ ಮಾಡಿರಲಿಲ್ಲ, ಬರಸಿಡಿಲು ಬಡ್ದ ಹಾಗೆ ಸಂಗಾತಿ ಇಲ್ಲದೆ ಆಚೆ ಬಂದು ಒಂದು ಕರಿಯರನ್ನು ಕಟ್ಕೊಳ್ಳೋದು, ಇದು ಆ ವಿಲ್ ಪವರ್ ಬೇಕು. ಆ ವಿಲ್ ಪವರ್ನ ಕೆಲ ಎಕ್ಸ್ಪೀರಿಯನ್ಸಿಂದನೂ ನೀವು ಕಲ್ತಿದ್ದೀರಿ. ನಿಮ್ಮ ಅಪ್ಬ್ರಿಂಗಿಂಗ್ ಸಹ ಅದಕ್ಕೆ ಚಾಲೆಂಜಿಂಗ್ ಆಗೇ ಇತ್ತು. ಸೊ ಒಬ್ಬ ಕಾಮನ್ ಮ್ಯಾನ್, ಯಾರೋ ಒಬ್ಬ ಹೆಣ್ಮಗಳು, ಯಾವುದೋ ಹಳ್ಳಿ ಹೆಣ್ಮಗಳು, ಅವ್ರು ಆ ಥರದ್ದೊಂದು ವಿಲ್ ಪವರ್ನ ರೂಢಿಸ್ಕೊಳ್ಬೇಕು ಅಂದರೆ ವಾಟ್ ಈಸ್ ಏನು ಮಾಡ್ಬೇಕು ಅವರು? ನಿಮ್ಮ ರೊಟೀನ್ ಏನಾದರೂ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಇದೆಯಾ? ಏನೋ ತಿಳ್ಕೊಳ್ಳೋದು, ಓದೋದು, ಈ ಥರದ್ದೆಲ್ಲ ಅದಕ್ಕೆ ಆ್ಯಡ್ ಆನ್ ಆಗ್ತಿದೆಯಾ? ಹೌ ಆರ್ ಯು ಸೋ ಆಂಬಿಷಿಯಸ್ ಅಂತ ನನ್ನ ಕ್ವೆಶನ್ ಮೇಡಮ್. ಇದಕ್ಕೆ ಗುರುರಾಜ್ ಕರ್ಜಿಗಿ ಒಂದು ಉತ್ತರ ಕೊಟ್ಟಿದ್ರು. ನಮ್ಮ ಈಸ್ ಅನ್ ಎಜುಕೇಷನಿಸ್ಟ್. ನಮ್ಮ ಸುಧೀರ್ ಅವ್ರಿಗೊಂದು ಪ್ರಶ್ನೆ ಕೇಳಿದರು. ಲೈಕ್ ಇವಾಗ ನಾನು ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ನಾನು ಒಳ್ಳೆಯವಳಾಗಬೇಕು, ನನ್ನ ಲೈಫಲ್ಲಿ ದೊಡ್ಡವಳಾಗಬೇಕು, ನಾನು ಅಷ್ಟು ಗಳಿಸ್ಬೇಕು, ಒಂದು ಮನೆ ಕಟ್ಟಬೇಕು, ಇದೆಲ್ಲ ನಾವು ಈಗ ಹೆಂಗೆ ಹೇಳ್ಕೊಡ್ಬೋದು ಫಾರ್ ಲೆಸರ್ ಎಜುಕೇಟೆಡ್ ಅಥವಾ ವೆರಿ ಇಗ್ನರೆಂಟ್ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ನೀವು ಹೆಂಗೆ ಹೇಳ್ಕೊಡ್ತೀರಾ ಅಂದಿದ್ದಕ್ಕೆ ಅವರೊಂದು ಮಾತು ಹೇಳಿದ್ರು, ವಿಚ್ ಐ ವಾಂಟ್ ಟು ಡೂ ಇಟ್. ಈಗ ಕೂತ್ಕೊಂಡು ಅಗೇನ್ ನೀವು ತಿಳಿ ಮಾತು ಹೇಳಿದ್ರೆ, ನೋಡು ಇದು ಸರಿಗಿಲ್ಲ, ಇದು ತಪ್ಪು, ನೀನು ಹಂಗಾಗಬೇಕು ಹಿಂಗಾಗಬೇಕು ಅಂದರೆ ಈ ಕಿವಿಲ್ ಕೇಳಿ ಕಿವಿಲ್ ಬಿಡ್ತಾರೆ. ಈ ಮಾತು ಹೇಳ್ತಾ ಇದ್ರೆ ಇಟ್ ಡಸಂಟ್ ವರ್ಕ್. ನೀವಿವತ್ತು ಇಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರೋದು ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತಲ್ಲ, ನಾನು ಆಲ್ರೆಡಿ ಆ ಪೊಸಿಷನಲ್ಲಿ ಇದ್ದೀನಿ, ಸ್ಟ್ರಗಲ್ ಮಾಡಿದ್ದೀನಿ, ಮನೆ ಕಟ್ಟಿದ್ದೀನಿ ಅಂತ. ಇಟ್ ಈಸ್ ದಿ ಆಕ್ಷನ್. ಸೊ ಇವಾಗ ಎಲ್ಲ ಈ ಹೆಣ್ಮಕ್ಳು ಈಗ ಹೇಳಿದ ಮಾತು ಕೇಳಲ್ಲ ಅಲ್ಲ, ಅಟ್ಲೀಸ್ಟ್ ನೋಡಿ ಕಲೀರಿ ಪ್ಲೀಸ್. ನೋಡ್ಬಿಟ್ಟಾರು ಕಲಿಬೋದು. ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಿಕಾಸ್ ಇದರಲ್ಲಿ ಇವಾಗ ಹೇಳಿದ ಮಾತು ಅವ್ರು ಕೇಳಲ್ಲ ಅಂದರೆ ಇನ್ನೇನು ಮಾಡ್ಬೇಕು? ಬಿಕಾಸ್ ನಾನು ಯಾಕೆ ಇಷ್ಟು ಫ್ರಸ್ಟ್ರೇಟೆಡ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಈಗ ಇವತ್ತಿನ ದಿವಸ ನನ್ನ ಮನೇಲಿ ಮಾಡೋ ಕೆಲಸದವರು ಇನ್ವಾಲ್ವ್ ಆಗಿದ್ದಾರೆ. ಕೆಲವು ಸಲ ಹೇಳಿದ ಮಾತು ಕೇಳಲ್ಲ, ನಂಗೆ ಗೊತ್ತಾಗ್ತಾ ಇರುತ್ತೆ ಮೋಸ ಹೋಗ್ತಾ ಇದ್ದಾರೆ ಅಂತ. ಸೊ ಇಲ್ಲೇನಾಗುತ್ತೆ, your actions should inspire them. It's not the advice sitting them ಅವ್ರಿಗೆ ಅಡ್ವೈಸ್ ಹೇಳೋಕ್ಕಿಂತ ಇಟ್ಸ್ ಯುವರ್ ಆ್ಯಕ್ಷನ್ಸ್. ಓ ಮೇಡಮ್ ಏನೋ ಮಾಡ್ತಾಳೆ, ಎಲ್ಲೋ ಹೋಗ್ತಾಳೆ. ನನಗೆ ವೈಶಾಲಿ ಮ್ಯಾಮ್ ಕೂತ್ಕೊಂಡು ಯಾವತ್ತೂ ಇಷ್ಟಿಷ್ಟುದ್ದ ಪಾಠ ಮಾಡಿಲ್ಲ, ಅಥವಾ ಯೋಗರಾಜ್ ಭಟ್ರು ಪಾಠ ಮಾಡಿಲ್ಲ, ಶಿವಣ್ಣ ಪಾಠ ಮಾಡಿಲ್ಲ. ಅವರು ನೋಡ್ತಾ ಇದ್ರೆ ನೋಡಿ ಏನೋ ಮಾಡ್ತಿದ್ದಾರೆ, ಅವ್ರು ನೋಡಿ 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 ಇದು ಮಾಡಿ, ಓ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ನೋಡಿ ಕಲಿಯೋದು. ಬಿಕಾಸ್ ಅದಕ್ಕೇನಂತಾರೆ, ಫೋಟೋಗ್ರಾಫಿಕ್ ಮೆಮೊರಿ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ವರ್ಡ್ಸ್. ಹಿಂಗೆ ಕೇಳಿ ಮನಸ್ಸಲ್ಲಿ ಉಳಿಯತ್ತದು. ಈಗ ನೀವು ಈ ಮನೆ ನೋಡಿದಿರಲ್ಲ, ಇದು ನಿಮ್ಮ ಮನಸ್ಸಲ್ಲಿ ಫೋಟೋಗ್ರಾಫಿಕ್ ಮೆಮೊರಿ ಉಳಿಯುತ್ತೆ. ಇಂಥ ಮನೆ ಕಟ್ಟಬೇಕು, ಇಂಥ ಮನೆ ಕಟ್ಟಬೇಕು, ಇದು ಇಮ್ಯಾಜಿನೇಷನ್. ಪದ್ಮಜಾರಾವ್ ಮನೇಲಿ ಕಂಬ ಇದೆಯಂತೆ, ಅದಂತೆ ನಿಮ್ಮ ಕಿವಿಲಿ ಹೇಳಿದ್ರೆ ಅದು ಕೂತ್ಕೊಳ್ಳಲ್ಲ ನೋಡಿದಾಗ. ಸೊ ಆ್ಯಕ್ಷನ್ಸ್ ಅಲ್ಲಿ ಕಲಿಬೇಕು. ದಟ್ ಈಸ್ ದಿ ಓನ್ಲಿ ವೇ ಯಾರ್. ಬಿಕಾಸ್ ಎಲ್ಲರಿಗೂ ಎಜುಕೇಷನ್ ಕೊಡಿಸೋದು, ನಾವು ಈಗಿರೋ ಸ್ಟೇಜಲ್ಲಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಐ ಡೋಂಟ್ ಸೇ ನೋ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ನಾಟ್ ಎಕ್ಸಾಕ್ಟ್ಲಿ ಫಾರ್ ಅರ್ನಿಂಗ್ ಮನಿ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಟು ಬಿ ರಿಲೆವೆಂಟ್, ಟು ಬಿ ಅವೇರ್ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್, ಏನು ಎತ್ತ ಅಂತ. ಅದು ಬೇರೆನೇ ನಿಮ್ಮನ್ನು ಎಕ್ವಿಪ್ ಮಾಡುತ್ತೆ. ಸ್ಕಿಲ್ಲು ಮತ್ತು ಅರ್ನಿಂಗ್ಸೇ ಬೇರೆ. ಅದು ಇಟ್ಸ್ ಟು ಡಿಫ್ರೆಂಟ್ ಥಿಂಗ್ಸ್. ವಿ ನೀಡ್ ಬೋತ್. ಫೈನ್ ಫೈನ್ ಮೇಡಮ್. ಬಟ್ ಅದು ಇಟ್ ಬಿಕಮ್ಸ್ ಅ ವೆರಿ, ಅಂದರೆ ಏನು, ಒಂದು ಎಲ್ಲರಿಗೂ ಎಜುಕೇಷನ್ ಆಗಬೇಕು, ಅದು ನೋಡಿ ಕಲಿಯೋದು. ಐ ಫೀಲ್ ದಟ್ ನಾನು ತುಂಬ ನೋಡಿ ಕಲ್ತಿದ್ದೀನಿ. ಕೊನೆಯ ಪ್ರಶ್ನೆ ಮೇಡಮ್. ಮನಿ ಮಾತು ಅನ್ನೋ ಸರಣಿ ಸಾಮಾನ್ಯ ಜನರಿಗೆ ಹಣಕಾಸಿನ ಮೌಲ್ಯ ಎಷ್ಟು ಇಂಪಾರ್ಟೆಂಟು, ಸಾಧಿಸಿದವರಿಗೂ ನೋವಿದೆ. ಬಹುಶಃ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಗೆದ್ರೆ ನಿನ್ನ ದಾರಿ ತೋರಿಸ್ಬೋದು, ಸೋತ್ರೆ ಅವ್ರಿಗೆ ಮಾರ್ಗದರ್ಶನವಾದರೂ ಎಚ್ಚರಿಸ್ಬೋದು, ನೋಡಪ್ಪ ಹಿಂಗೆ ಹೋಗ್ಬೇಡ ಅಂತ. ಅದು ನಮ್ಮ ಕಾರ್ಯಕ್ರಮದ ಉದ್ದೇಶ. ನಿಮಗೆ ಈ ಥರದ ಈ ಮನಿ ಮಾತು ಅನ್ನೋ ಒಂದು ಸರಣಿಯ ಇಂಪಾರ್ಟೆನ್ಸ್ ಜನಸಾಮಾನ್ಯರಿಗೆ ಏನು ಅಂತ ನೀವು ಗ್ರಹಿಸ್ತೀರಿ? ವೈ ಡು ಯು ಥಿಂಕ್ ದಿಸ್ ಇಸ್ ಇಂಪಾರ್ಟೆಂಟ್, ಜನ ತಿಳ್ಕೊಳ್ಬೇಕಾಗಿರೋದು ಹಣಕಾಸಿನ ಬಗ್ಗೆ ಅಂತ? ನೀವು ಒಪ್ತಿರೋ ಬಿಡ್ತಿರೋ, ನೀವು ವೆದರ್ ಯು ಆಕ್ಸೆಪ್ಟ್ ಯು ಡೋಂಟ್ ಆಕ್ಸೆಪ್ಟ್, ನೋಬಡಿ ಕೇರ್ಸ್. ಮನಿ ಈಸ್ ಇಂಪಾರ್ಟೆಂಟ್. ದುಡ್ಡು ದುಡ್ಡೇ ದೊಡ್ಡಪ್ಪನಾ? ಹೌದು, ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೇನೆ ನಿಮ್ಮ ಲೈಫು.
ದುಡ್ಡಿದ್ರೇನೆ ನನಗೇನು ಪ್ರೀತಿ ವಿಶ್ವಾಸ ಮುಖ್ಯ, ನಾ ಗುಡಿಸ್ರಲ್ಲಿ ಗಂಜಿ ಕುಡ್ಕೊಂಡು ಇರ್ತೀನಿ, ಇವೆಲ್ಲ ಫಿಲಮಲ್ಲಿ ಚಂದ. ದುಡ್ಡೇ ದೊಡ್ಡಪ್ಪ, ನೀವು ದುಡ್ಡು ಅರ್ನ್ ಮಾಡಲೇಬೇಕು. ಇವಳೇನು ಈ ಥರ ಮಾತಾಡ್ತಾಳೆ, ಅದೇ ನಿಜ ಗುರು. ನೀವು ಹೊರಗಡೆ ಏನಾದರೂ ಇಲ್ಲಿ ಮಾತಾಡಿ, ಅಯ್ಯೋ ದುಡ್ಡಿಗೆ ತುಂಬ ಆಸೆ, ಅವಳಿಗೆ ದುಡ್ಡು ಕಂಡ್ರೆ ತುಂಬ ಆಸೆ. ಎಲ್ಲರಿಗೂ ದುಡ್ಡು, ಇಟ್ಸ್ ಐ ಕ್ಯಾನ್ ಸೇ ಮನಿ ಈಸ್ ಈಕ್ವಲೆಂಟ್ ಟು ಆಕ್ಸಿಜನ್. ಓಕೆ, ಸೊ ಈ ದುಡ್ಡು ಗಳಿಸಲೇಬೇಕು, ಡ್ರೀಮ್ಸ್ ಇರಬೇಕು, ಯು ಹ್ಯಾವ್ ಟು ಚೇಸ್ ಯುವರ್ ಡ್ರೀಮ್ಸ್, ಯು ಹ್ಯಾವ್ ಟು ಬಿ ಆ್ಯಂಬಿಷಿಯಸ್. ಒಂದು ಗಾದೆ ವಿಚ್ ಐ ಡೋಂಟ್ ಅಗ್ರಿ ಇಸ್ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದು ಸೋಂಬೇರಿಗಳು ಮಾಡ್ಕೊಂಡಿರೋ, ತಮಗೆ ಅನುಕೂಲ ಆಗಿ ಮಾಡ್ಕೊಂಡಿರೋ ಗಾದೆ ಇದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಾಸಿಗೆ ದೊಡ್ಡದು ಮಾಡ್ಕೊ ಕಷ್ಟಪಟ್ಟು, ಆಮೇಲೆ ನೀಟಾಗಿ ಹಿಂಗೆ ಕಾಲು ಚಾಚ್ಕೋ. ಚಿಕ್ಕ ಹಾಸಿಗೆ ಮಾಡ್ಕೊಂಡು ನಾನು ಇಷ್ಟರಲ್ಲೇ ಇರ್ತೀನಿ ಈಸ್ ಬುಲ್ಶಿಟ್. ದುಡ್ಡು ಈಸ್ ಇಂಪಾರ್ಟೆಂಟ್, ಎಲ್ಲರೂ ಅರ್ನ್ ಮಾಡಬೇಕು. ಫಸ್ಟು ಹೆಲ್ತ್ಗೋಸ್ಕರ ಆ್ಯಂಡ್ ಸೆಕೆಂಡ್ ಬೇಸಿಕ್ ನೆಸೆಸಿಟಿಗೋಸ್ಕರ. ಆ್ಯಂಡ್ ಇದೆರಡು ಪೂರೈಸಾದ್ಮೇಲೆ ಅಲ್ಲಿಗೆ ನಿಲ್ಲಬಾರ್ದು. ದುಡ್ಡು ಅರ್ನ್ ಮಾಡಿ ನಾವೊಂದು ಒಳ್ಳೆ ಮನೆ ಕಟ್ತೀನಿ, ಒಳ್ಳೆ ಕಾರ್ ತೊಗೋತೀನಿ, ನನ್ನ ಮಕ್ಕಳನ್ನ, ನಮ್ಮ ತಂದೆ ತಾಯಿನ, ನನ್ನ ಫ್ರೆಂಡ್ಸ್ನ ಒಂದು ಒಳ್ಳೆ ಕಾರಲ್ಲಿ ಹಿಮಾಲಯಕ್ಕೆ ಕರ್ಕೊಂಡೋಗ್ತೀನಿ, ಯುರೋಪಿಗೆ ಕರ್ಕೊಂಡೋಗ್ತೀನಿ. ಈ ಥರ ಕನಸುಗಳು ಇರಬೇಕು. ಎಸ್ ಮೇಡಮ್, ಇಟ್ಸ್ ಅಮೇಝಿಂಗ್. ನಿಮ್ಮ ಜೀವನವನ್ನು ಒಂದು ತೆರೆದ ಪುಸ್ತಕದ ಹಾಗೆ ನಮ್ಮ ಜನರಿಗೋಸ್ಕರ ತೆಗೆದಿಟ್ರಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯೋರ್ ವ್ಯಾಲ್ಯೂಬಲ್ ಟೈಮ್. ಥ್ಯಾಂಕ್ ಯು. ಇವನ್ ಐ ಎಂಜಾಯ್ಡ್ ಟಾಕಿಂಗ್. ನನಗೆ ಇಷ್ಟೆಲ್ಲ ಗೊತ್ತಿದೆಯಾ ಅಂತ ಈ ಇಂಟರ್ವ್ಯೂಲೇ ನನಗೆ ಗೊತ್ತಾಯಿತು. ಹೌದಾ, ನಾನು ಇಷ್ಟು ಬುದ್ಧಿವಂತೇನಾ? ದುಡ್ಡಿನ ಬಗ್ಗೆ ಇಷ್ಟು ಕಳ್ಕೊಂಡಿದ್ದೀನಿ, ದುಡ್ಡಿನ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೋದಾ? ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಬಹುಶಃ ಮೇಡಮ್ ಅವರಿಂದ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾಗಿರೋದು ಫೈಟ್ ಬ್ಯಾಕ್. ಯಾವತ್ತೂ ನನ್ನ ಕೈಲಿ ಆಗೋದಿಲ್ಲ ಅಂತ ನೆವರ್ ಗಿವ್ ಅಪ್ ಅನ್ನೋದನ್ನ ಬಹುಶಃ ನಾನಂತೂ ನನ್ನ ಒಂದು ಅನುಭವದ ಮೂಟೆಗೆ ಹಾಕೊಂಡು ಮುಂದೆ ಸಾಗ್ತೀನಿ. ಆ್ಯಂಡ್ ಮೋರ್ ಓವರ್, ಬಹುಶಃ ಯಾರೇ ಆಗಿದ್ರು, ನಾನು ಕಷ್ಟದಲ್ಲಿದ್ದೀನಿ ಕಂಪ್ಲೇಂಟ್ ಮಾಡೋದು ಬೇಡ. ಚಾಂಪಿಯನ್ಸ್ ಡೋಂಟ್ ಕಂಪ್ಲೇನ್ ಅಂತಾರೆ. ಮೇಡಮ್ ಹಾಗೆ ಗೆದ್ದು ತೋರಿಸಿದ್ದಾರೆ. ನೀವು ಗೆಲ್ತೀರಿ ಅಂತ ನಾನು ಭಾವಿಸ್ತೀನಿ. ಫೈನಲಿ ಹೇಳಬೇಕು ಅಂದ್ರೆ, ಈ ಥರದ ಹಲವು ಕನಸುಗಳಿಗೆ ಪೂರಕ ಆಗೋದಕ್ಕೆ ಒಂದು ಸಣ್ಣ ವೇದಿಕೆ ಇದೆ, ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್. ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಈ ಥರದ ಹಲವು ಸಾಧಕರಿದ್ದಾರೆ, ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ನಮಸ್ಕಾರ.